ತೃಣವದ ಕೊಡುವದ ನಾನ್ವಿತನೇ ಕೃತಿ ಅಣು ಮಾತ್ರ ವೆಡರಿಲ್ಲವೆನೆ ಮಾಳ್ಕೆ ಚಿನ್ನವಾಭರಣ ತೆನ್ನಾಮರೂಪ ವೇದಂ ನಿಜವೆನಸಿದಂತ ಈಶನಂ ಬಿಲ್ಲ ವಿಧಾನ ಮೂರ್ತಿಗಳನ್ನಲೆ ಸೇವ ಸಂಪನ್ಗಣಾಳಿರ ಚುಪದೆನ್ ಕರುಣರಸದ ಕೊಡೆವರವ ಕಟಾಕ್ಷದ ಪರತತ್ವರ ಪುವಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಎರಲೆನ್ನ ಮಾನಸದಲ್ಲಿ ಶುಕವಾಮದೇವಾದಿ ಸಕಲ ಮುನೇಶ್ವರರ ನಿಖರವನ್ವಲವಿಂದೆ ಬಲಗೊಂಡ ಅಕಲಂಕಮೆನಿಸುವ ದ್ವೈತ ತತ್ವವನಿಲ್ಲಿ ಪ್ರಕಟಿಸುವೆನು ಬೋಧಾಗತಿಯಿಂದೆ ಅವರಿವರಲ್ಲದೆ ನಿಜವರಿದವರಂಗ್ರಿಗೆ ಅವನತನಾಗಿ ಸಂತಸದಿಂದೆ ಶ್ರೀ ಗುರು ಶಂಭುಲಿಂಗದ ಪಾದ ಪಂಕಜ ವೇಗನ್ನ ಮತಿಗೆ ಮಂಗಳವನ್ನು श्री सद्गुरुनाथ महाराज की जय सकल साधु संत महाराज की जय हस्ते भाते प्रिय सिंधु में नाम रूप जंझाल लखिति आत्मस्वरूप निज हुए तत्काल नियाल निचल बिन किन्हु न लिखी भाषा में रीति ख्याति निर्वचनीय की पेश सुजन सप्रीति कृत कौंते में राधा पुत्र प्रतीति चिदानंद गण ब्रह्म में जीव भावती रीति जीव भावती रीति ओम तत्सत् पर ब्रह्मणे नमः। ओम शांति शांति शांति। मूकं करोति वाचालं पंगुं लंघयते गिरिं यत्कृपातमहं वन्दे परमानन्दमाधवम् परमानन्दमाधवम्।
ಸದ್ಗುರುಗಳನ್ನು ಹೃತ್ಕಮಲದಲ್ಲಿ ಸ್ಥಾಪಿಸಿಕೊಂಡು ತತ್ಸ್ವರೂಪರೆಯಾಗಿರ್ತಕ್ಕಂಥ ಶ್ರೀ ಸಿದ್ಧಾರೂಢ ಹಾಗೂ ಶಿವಾನಂದ ಯತೀಶ್ವರರನ್ನು ನಮಸ್ಕರಿಸಿ ಅದ್ವೈತ ಸಂಪ್ರದಾಯ ಕರ್ತೃಗಳಾಗಿರ್ತಕ್ಕಂಥ ಮದಾದಿ ಆದ್ಯ ಗುರು ಶಂಕರಾಚಾರ್ಯರನ್ನು ಮೊದಲು ಮಾಡಿಕೊಂಡು ವ್ಯಾಸಾದಿ ಮುನಿಗಳಿಗೆ ತ್ರಿಕರಣ ಪೂರ್ವಕ ನಮಿಸಿ ಬಸವಾದಿ ಪ್ರಮತರನ್ನು ಹೃದಯಾರವಿಂದ ಧ್ಯಾನಿಸಿ ಪುರಂದಾಸರನ್ನು ಶರಣೆನ್ನುತ್ತ ಶ್ರೋತ್ರಿಯರು ಬ್ರಹ್ಮನಿಷ್ಠರು ಲೋಕಹಿತ ಚಿಂತಕರಾಗಿರ್ತಕ್ಕಂಥ ಶ್ರೀ ಸಾಧು ನಿಶ್ಚಲದಾಸಜಿಯವರ ಪಾವನ ಪಾದಾರವೆಂದು ಒಡಮಟ್ಟು ಸುಕ್ಷೇತ್ರ ದುಳಕೇಡ ಗ್ರಾಮದ ಸಕಲ ದೇವತೆಗಳ ಶ್ರೀಪಾದಕ್ಕೂ ಶರಣೆನ್ನುತ್ತ ಅವರಿವರೆನ್ನದೇ ಇವತ್ತಿನ ಈ ಸತ್ಸಂಗದಲ್ಲಿ ಸಮ್ಮಿಲಿತರಾದ ಧನ್ಯಾತ್ಮರೇ, ಪುಣ್ಯಾತ್ಮರೇ, ಮಾತೆಯರೇ, ಪಾವನಾತ್ಮಕರೇ, ತಮ್ಮೆಲ್ಲರ ಸದ್ಬುದ್ಧಿಯಲ್ಲಿ ಸಾಕ್ಷಿ ರೂಪದಿಂದ ಬೆಳಗುವ ಪರಾತ್ಪರ ಪರಶಿವನಿಗೂ ಅನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಶಿವಸ್ವರೂಪಿಗಳೇ, ಇವತ್ತಿನ ಈ ಸತ್ಸಂಗದಲ್ಲಿ ನಾವು ನೀವೆಲ್ಲ ಪಾಲ್ಗೊಳ್ಳೋಣ. ಪರಮ ಪಾವನ ಮೂರ್ತಿ ಕರುಣಾನಿಧಿಯಾಗಿರ್ತಕ್ಕಂಥ ಶ್ರೀ ಸಾಧು ನಿಶ್ಚಲದಾಸಜಿ ವಿರಚಿತವಾಗಿರ್ತಕ್ಕಂಥ ಶ್ರೀ ವೃತ್ತಿ ಪ್ರಭಾಕರ ಗ್ರಂಥದಲ್ಲಿ ನಿನ್ನೆ ದಿವಸ ನಾವು ನೀವೆಲ್ಲ ಉಪಕ್ರಮಿಸಿರ್ತಕ್ಕಂಥ 6ನೇ ಪ್ರಕಾಶದಲ್ಲಿ 9ನೇ ಟೀಕಾಂಕಿ ಶ್ರೀ ಸಾಧು ನಿಶ್ಚಲದಾಸಜಿಯವರು ಅನೇಕ ಗ್ರಂಥಕಾರರ ಕಥನವು ಈ ಪ್ರಕಾರವಾಗಿರುತ್ತದೆ ಅಂತ ಹೇಳಿ ಅವರ ಅನುಸಾರವಾಗಿ ಸಂಸರ್ಗ ಅಥವಾ ಅನ್ಯೋನ್ಯ ಭಾವದ ಲಕ್ಷಣಗಳನ್ನು ಹೇಳ್ತಾ ಈ ಹೇಳಿಕೆಯನ್ನು ಆದರನು ಕೂಡ ಹೆಂಗಂದ್ರೆ ಸ್ಥೂಲ ದೃಷ್ಟಿಯಿಂದಲೇ ಇರುತ್ತವೆ, ವಿವೇಕ ದೃಷ್ಟಿಯಿಂದ ಇರುವುದಿಲ್ಲ. ಗ್ರಂಥಕಾರರ ಸಮಗ್ರ ಲೇಖಗಳು ಸ್ಥೂಲ ದೃಷ್ಟಿಯಿಂದಲೇ ಇರುತ್ತವೆ, ವಿವೇಕ ದೃಷ್ಟಿಯಿಂದ ಇರುವುದಿಲ್ಲ. ಯಾಕೆಂದರೆ ವಾಸ್ತವದಲ್ಲಿ ಯಾವ ಪ್ರಕಾರವಾಗಿ ಅತ್ಯಂತ ಭಾವಕ್ಕೆ ತನ್ನ ಪ್ರತಿಯೋಗಿಯೊಡನೆ ವಿರೋಧವಿರುವುದೋ ಅದೇ ಪ್ರಕಾರವಾಗಿ ಅನ್ಯೋನ್ಯ ಭಾವಕ್ಕೂ ಕೂಡ ತನ್ನ ಪ್ರತಿಯೋಗಿಯೊಡನೆ ವಿರೋಧವೇ ಇರುತ್ತದೆ. ಯಾವ ಸಂಸರ್ಗ ಭಾವದಾಗಲಿ ಅನ್ಯೋನ್ಯ ಭಾವದಾಗಲಿ ಯಾವ ಬಹಳ ಗ್ರಂಥಕಾರರ ರೀತಿಯಿಂದ ಯಾವ ಲಕ್ಷಣಗಳ ಹೇಳಿದರು ಆ ಲಕ್ಷಣಾನುಸಾರವಾಗಿ ಏನಾಗ್ತದೆ, ಆ ಪ್ರತಿಯೋಗಿತ ವಿರೋಧಿಯಾದ ಯಾವ ಭಾವದ ಅದು ಸಂಸರ್ಗ ಭಾವದ, ಪ್ರತಿಯೋಗಿತ ಅವಚ್ಛೇದಕ ವಿರೋಧಿಯಾದ ಯಾವ ಭಾವ ಇರುವುದು ಅದು ಅನನ್ಯ ಭಾವ ಅಂತ ಏನೋ ಲಕ್ಷಣ ಮಾಡಿದ್ರು. ಆದ್ದರಿಂದ ಆ ಅನ್ಯೋನ್ಯ ಭಾವದು ಪ್ರತಿಯೋಗಿಯೊಡನೆ ಅವಿರೋಧ ಅನ್ನೋದು ಸಿದ್ಧ ಆಗ್ತದಲ್ಲಿ. ಪ್ರತಿಯೋಗಿತ ಅವಚ್ಛೇದಕದ ಧರ್ಮದೊಡನೆ ಅನ್ಯೋನ್ಯ ಭಾವದು ವಿರೋಧವಿರುತ್ತದೆ, ಪ್ರತಿಯೋಗಿಯೊಡನೆ ವಿರೋಧ ಇಲ್ಲ ಅಂದ್ರೆ ಅವಿರೋಧವಿರುತ್ತದೆ. ಹಿಂಗ ಹೇಳುದ್ಯಾನದ ಇದು ಸ್ಥೂಲ ದೃಷ್ಟಿಯಿಂದ ಹೇಳದ. ಸಾರಾಸಾರ ವಿಚಾರ ಮಾಡಿ ನೋಡಿದ್ರ ಹೆಂಗ ಸಂಸರ್ಗ ಭಾವಗಳದು ಪ್ರತಿಯೋಗಿಯೊಡನೆ ವಿರೋಧದ, ಅದೇ ರೀತಿಯಿಂದ ಅನನ್ಯ ಭಾವದ ಪ್ರತಿಯೋಗಿಯೊಡನೆ ವಿರೋಧವೇ ಸಿದ್ಧವಾಗುತ್ತದೆ. ಇದು ಯಾವಾಗ ವಿಚಾರ ದೃಷ್ಟಿಯಿಂದ ನೋಡಿದಾಗ.
ಯಾಕೆಂದರೆ ವಾಸ್ತವದಲ್ಲಿ ಯಾವ ಪ್ರಕಾರವಾಗಿ ಅತ್ಯಂತ ಭಾವಕ್ಕೆ ತನ್ನ ಪ್ರತಿಯೋಗಿಯೊಡನೆ ವಿರೋಧ ಅದೇ ಪ್ರಕಾರವಾಗಿ ಅನನ್ಯ ಭಾವಕ್ಕೂ ಕೂಡ ತನ್ನ ಪ್ರತಿಯೋಗಿಯೊಡನೆ ವಿರೋಧವೇ ಇರುತ್ತದೆ. ಅಂದ್ರ ಅವಿರೋಧ ಇರಂಗಿಲ್ಲ. ಅಲ್ಲಿ ಏನು ಅವಿರೋಧ ಅಂತ ಹೇಳಿದ್ರಲ್ಲ, ಅದು ಸಂಭವಿಸಂಗಿಲ್ಲ, ಅಸಂಗತವಾಗಿರುತ್ತದೆ. ಅಭಿಪ್ರಾಯವೇನೆಂದರೆ, ಯಾವ ಭೂತಲದಲ್ಲಿ ಘಟವು ಸಂಯೋಗ ಸಂಬಂಧದಿಂದ ಇರುವುದು ಅದೇ ಭೂತಲದಲ್ಲಿ ಘಟದ ಸಮವಾಯ ಸಂಬಂಧವು ಚಿನ್ನ ಅತ್ಯಂತವೂ ಕೂಡ ಇರುತ್ತದೆ. ಪ್ರತಿಯೋಗಿಯಾಗಿರ್ತಕ್ಕಂಥ ಘಟದ್ದು ಎಲ್ಲಿ ಭೂತಲದಲ್ಲಿ ಘಟವು ಸಂಯೋಗ ಸಂಬಂಧದಿಂದ ಇರುವುದು ಅದೇ ಭೂತಲದಲ್ಲಿ ಘಟದ ಸಮವಾಯ ಸಂಬಂಧವು ಚಿನ್ನ ಅತ್ಯಂತವೂ ಕೂಡ ಇರುತ್ತದೆ. ಏನ್ ಹೇಳ್ದಂಗೈತ್ರಿ ಹಿಂಗ್ ಹೇಳೋದ್ರಿಂದ? ಶಾಂತು ಮರದ್ರ ಓಂ ನಮ ಶಿವರಿಪ್ಪ ರೀ. ಹಿಂಗ್ ಹೇಳೋದ್ರಿಂದ ಏನ್ ಹೇಳ್ದಂಗೈತ ನೋಡ್ರಿ, ಎಲ್ಲಿ ಆ ಭೂತಲದಲ್ಲಿ ಸಂಯೋಗ ಸಂಬಂಧದಿಂದ ಘಟ ಇರುತ್ತದ, ಅದುವೇ ಭೂತಲದಲ್ಲಿ ಸಮವಾಯ ಸಂಬಂಧದಿಂದ ಘಟದು ಅತ್ಯಂತ ಅಭಾವ. ಅದು ಏನು ಪ್ರತಿಯೋಗಿ ಅದಲ್ಲ, ಅದ್ರ ಜೋಡಿ ಅನ್ನದ್ರಿ ವಿರೋಧಿ ಇಲ್ಲ ತಂದಾಕರ ಅವಿರೋಧ ಅಂದಂಗೈತ್ರಿ. ಅಂದ್ರ ಅದು ಸಂಯೋಗ ಸಂಬಂಧದಿಂದ ಘಟ ಇರ್ತದ ಭೂತಲದಲ್ಲಿ, ಸಮವಾಯ ಸಂಬಂಧದಿಂದ ಇರುವುದಿಲ್ಲ. ಬರೋಬರ. ಏನ್ ಹೇಳ್ದಂಗಾಯ್ತು ಅಂದ್ರ, ಅವ್ರು ಏನ್ ಹೇಳಿರಲ್ಲ, ಪ್ರಾಚೀನರಾಗಲಿ ಅವ್ರು ಏನ್ ಹೇಳಿರು, ಪ್ರಾಚೀನರಾಗಲಿ ನವೀನರಾಗಲಿ ಸಂಸರ್ಗ ಭಾವದೊಡನೆ ಪ್ರತಿಯೋಗಿಯೇ ವಿರೋಧ ಅಂತ ಹೇಳಿದ್ರಲ್ಲ. ಆ ಪ್ರತಿಯೋಗಿಯೊಡನೆ ಯಾವ್ದರದು ಸಂಸರ್ಗ ಭಾವದು ವಿರೋಧವೇ ಇರುತ್ತದೆ ಅಂತ ಏನ ಅವ್ರ ಲಕ್ಷಣ ಅದಲ್ಲ, ಅವ್ರ ಹೇಳಿಕೆ ಅದಲ್ಲ, ಹೇಳಿದಾರಲ್ಲ. ಇಲ್ಲಿ ಏನದ, ಎಲ್ಲಿ ಸಂಯೋಗ ಸಂಬಂಧದಿಂದ ಘಟ ಅದಂದ್ರೆ ಘಟದ ಭಾವದ, ಮತ್ತ ಸಮವಾಯ ಸಂಬಂಧದಿಂದ ಅಲ್ಲೇ ಅದೇ ಘಟದ ಏನದ ಅತ್ಯಂತಿಕ ಭಾವನು ಅದ. ಆದ್ದರಿಂದ ಅತ್ಯಂತಿಕ ಭಾವದ್ದು ತನ್ನ ಪ್ರತಿಯೋಗಿಯೊಡನೆ ವಿರೋಧ ಅಂತ ಹೇಳುದು ಸಂಭವಿಸ್ತದೇನು? ಸಂಭವಿಸಂಗಿಲ್ಲ. ಅಂದ್ರ ಅಲ್ಲಿ ಅತ್ಯಂತ ಭಾವ ತನ್ನ ಪ್ರತಿಯೋಗಿಯೊಡನೆ ಅವಿರೋಧವೇ ಇರುತ್ತದೆ. ಅಂದ್ರ ಪ್ರತಿಯೋಗಿ ಇದ್ದರನು ಅತ್ಯಂತ ಭಾವದ್ದು ಏನದ ಅತ್ಯಂತ ಅಭಾವನು ಇರ್ತದ. ಅಂದ್ರ ಅವಿರೋಧವೇ ಅದ. ಹೇಳಿದ್ರಲ್ಲ, ಅವಿರೋಧಿ ಅದ. ಎದರದು? ಅತ್ಯಂತ ಭಾವದ್ದು. ಪ್ರತಿಯೋಗಿಯ ಅತ್ಯಂತ ಭಾವದ್ದು ಅಲ್ಲಿ ಪ್ರತಿಯೋಗಿಯಲ್ಲಿ ಏನದ ಅವಿರೋಧವೇ ಇರುತ್ತದೆ. ಯಾವ ಭೂತಲದಲ್ಲಿ ಘಟದ ಸಂಯೋಗ ಸಂಬಂಧದಿಂದ ಇರುವುದೋ ಅದೇ ಭೂತಲದಲ್ಲಿ ಘಟದ ಸಮವಾಯ ಸಂಬಂಧವು ಚಿನ್ನ ಅತ್ಯಂತವೂ ಕೂಡ ಇರುತ್ತದೆ. ಅಂದ್ರೆ ಕೇವಲ ವಿರೋಧ ಇರ್ತದ ಅಂತ ಹಿಂಗ್ಯಾನಿಲ್ಲ, ಅಲ್ಲೇ ಅವಿರೋಧದಿಂದನೂ ಅತ್ಯಂತವೂ ಅದ. ಆದ್ದರಿಂದ ಭೂತಲದಲ್ಲಿ ಘಟದ ಸಮವಾಯ ಸಂಬಂಧವು ಚಿನ್ನ ಅತ್ಯಂತವಕ್ಕೂ ಕೂಡ ತನ್ನ ಪ್ರತಿಯೋಗಿಯಾದ ಘಟದೊಡನೆ ವಿರೋಧ ಇರುವುದಿಲ್ಲ. ವಿರೋಧ ಇಲ್ಲ ಅಂದ್ರೆ ಅವಿರೋಧ ಅದ. ಸಮವಾಯ ಸಂಬಂಧ ಚಿನ್ನ ಅತ್ಯಂತ ಭಾವಕ್ಕೂ ಕೂಡ ತನ್ನ ಪ್ರತಿಯೋಗಿಯೊಡನೆ ವಿರೋಧ ಇರುವುದಿಲ್ಲ ಅಂದ್ರೆ ಅವಿರೋಧ ಅದ. ಮತ್ತೆ ಇಲ್ಲಿ ಪ್ರತಿಯೋಗಿಯೊಡನೆ ಅಭಾವಗಳದು ವಿರೋಧನು ಹೇಳ್ತೀರಿ ಮತ್ತ ಅವಿರೋಧನು ಹೇಳ್ತಿರಲ್ಲ, ಇದು ಹೆಂಗ ಅಂತ ಕೇಳಿದರೆ, ಪರಂತು ವಾಸ್ತವದಲ್ಲಿ ಭೂತಲದಲ್ಲಿ ಯಾವ ಸಂಬಂಧದಿಂದ ಅಂದ್ರ ಆ ಅಭಾವದ್ದು ಅತ್ಯಂತಿಕ ಅಭಾವದ್ದು ಪ್ರತಿಯೋಗಿಯೊಡನೆ ವಿರೋಧದೋ ಏನೋ ಅವಿರೋಧದೋ. ಒಮ್ಮ ವಿರೋಧನು ಅಂತ ಹೇಳ್ತೀರಿ, ಒಮ್ಮ ಅವಿರೋಧನು ಅಂತ ಹೇಳ್ತೀರಿ. ಇಲ್ಲಿ ಯಾನ ಸ್ವೀಕಾರ ಮಾಡಬೇಕು ಅಂತ ಹಿಂಗ ಶಂಕಾ ಬಂದ್ರ, ಪರಂತು ವಾಸ್ತವದಲ್ಲಿ ಭೂತಲದಲ್ಲಿ ಯಾವ ಸಂಬಂಧದಿಂದ ಘಟ ರೂಪ
ಪ್ರತಿಯೋಗಿ ಇರುವುದು ತತ್ಸಂಬಂಧ ಚಿನ್ನ ಅತ್ಯಂತ ಭಾವ ಇರುವುದಿಲ್ಲ. ಅತ್ಯಂತಿಕ ಭಾವ ಪ್ರತಿಯೋಗಿಯೊಡನೆ ಇರ್ತದನು ಇರಂಗಿಲ್ಲನು. ಹೆಂಗ ಇರ್ತದ ಹೆಂಗ ಇರಂಗಿಲ್ಲ ಅನ್ನೋದು ಈ ಸದ್ಯದಲ್ಲಿ ವಿಸ್ತಾರ ಮಾಡಿ ಹೇಳ್ತಾರ ಅವರು. ಭೂತಲದಲ್ಲಿ ಯಾವ ಸಂಬಂಧದಿಂದ ಘಟರೂಪ ಪ್ರತಿಯೋಗಿ ಇರುವುದೋ ತತ್ಸಂಬಂಧ ಚಿನ್ನ ಅತ್ಯಂತ ಭಾವ ಇರುವುದಿಲ್ಲ. ಎಲ್ಲಿ ಘಟ ಅಂದ್ರೆ ಕೊಡ ಇಡುವ ಸ್ಥಾನದಲ್ಲಿ ಆ ಕೊಡದ್ದು ಏನಿರ್ತದ್ರಿ ಸಂಬಂಧ ಇರ್ತದ. ಸಂಬಂಧ ಇರ್ತದ. ಯಾವ ಸಂಬಂಧ ಇರ್ತದ? ಯಾವಾಗ ಆ ಕೊಡ ಇಡುವ ಭೂಮಿ ಮೇಲೆ ಅಲ್ಲಿ ಕೊಡ ಇತ್ತು ಅಂದ್ರೆ ಅಲ್ಲಿ ಸಂಬಂಧ ಇರ್ತದ. ಯಾವ ಸಂಬಂಧ ಅಂದ್ರೆ ಅದು ಸಂಯೋಗ ಸಂಬಂಧದಿಂದ ಅಲ್ಲಿ ಘಟ ಇರ್ತದ. ಆ ಘಟದ್ದು ಆ ಭೂತಲದಲ್ಲಿ ಅದೇ ಸಂಬಂಧದಿಂದ ಸಂಯೋಗ ಸಂಬಂಧದಿಂದಲೇ ಅತ್ಯಂತಿಕ ಭಾವ ಇರಂಗಿಲ್ಲ. ಸಂಯೋಗ ಸಂಬಂಧದಿಂದ ಅದೇ ಘಟದ್ದು ಅದೇ ಭೂತಲದಲ್ಲಿ ಅತ್ಯಂತಿಕ ಭಾವ ಇರಂಗಿಲ್ಲ. ಯಾಕೆ ಇರಂಗಿಲ್ಲ ಅಂದ್ರ ಆ ಭೂತಲದಲ್ಲಿ ಆ ಘಟದ ಸಂಯೋಗ ಸಂಬಂಧದಿಂದ ಪ್ರತಿಯೋಗಿ ಇರುವುದರಿಂದ ಆ ಸಂಯೋಗ ಸಂಬಂಧದಿಂದಲೇ ಅತ್ಯಂತಿಕ ಭಾವ ಇರುವುದಿಲ್ಲ. ಅತ್ಯಂತಿಕ ಭಾವ ಒಮ್ಮೆ ಇರ್ತದ ಅಂತ ಹೇಳ್ತೀರಿ, ಒಮ್ಮೆ ಇರಂಗಿಲ್ಲ ಅಂತ ಹೇಳ್ತೀರಿ, ಒಮ್ಮೆ ವಿರೋಧ ಅಂತ ಹೇಳ್ತೀರಿ, ಒಮ್ಮೆ ಅವಿರೋಧ ಅಂತ ಹೇಳ್ತಿರಲ್ಲ. ಇದು ಯಾನು ಗೊಂದಲಿಡಿಸಿರಿ ತಿಳಂಗಿಲ್ಲ ಅಂದ್ರ ಇಲ್ಲಿ ಹೇಳಕತ್ತಾರ ಅವರು, ಅದರದ್ದು ಅದೇ ಸಂಬಂಧದಿಂದ ಅತ್ಯಂತಿಕ ಭಾವ ಇರಂಗಿಲ್ಲ. ಅಂದರೆ ಭೂತಲದಲ್ಲಿ ಘಟವು ಯಾವಾಗ ಸಂಯೋಗ ಸಂಬಂಧದಿಂದ ಇರುವುದು ಆಗ ಯಾವಾಗ ಇರ್ತದ ಆವಾಗ ಅದೇ ಕಾಲದಲ್ಲಿ ಘಟದ ಸಂಯೋಗ ಸಂಬಂಧವು ಚಿನ್ನ ಅತ್ಯಂತ ಭಾವ ಇರುವುದಿಲ್ಲ. ಮತ್ತೆ ಇರಂಗಿಲ್ಲ ಅಂತ ಇಲ್ಲ ಅಂತ ಹೇಳ್ರಲ್ಲ ಮುಗದ ಹೋಗ್ತದಲ್ಲ. ಯಾನು ಘಟದ ಎಲ್ಲಿ ಭೂತಲದಲ್ಲಿ ಅತ್ಯಂತಿಕ ಭಾವ ಇರಂಗಿಲ್ಲ ಅಂತ ಹೇಳ್ರಲ್ಲ ಮುಗದ ಹೋಗ್ತದ. ಮತ್ತೊಮ್ಮೆ ಇರ್ತದ ಅಂತ ಹೇಳ್ತೀರಿ, ಒಮ್ಮೆ ಇರಂಗಿಲ್ಲ ಅಂತ ಹೇಳ್ತೀರಿ ಅಂತ ಕೇಳಿದ್ರ ಕಿಂತು ಘಟದ ಅನ್ಯ ಸಂಬಂಧವು ಚಿನ್ನ ಅತ್ಯಂತವಾದರೂ ಆಗಲು ಕೂಡ ಇರುತ್ತದೆ. ಅದೇ ಘಟದ್ದು ಅದೇ ಭೂತಲದಲ್ಲಿ ಸಂಯೋಗ ಸಂಬಂಧದಿಂದ ಅತ್ಯಂತಿಕ ಭಾವ ಇರಂಗಿಲ್ಲ ಅಂತ ಹೇಳ್ರಲ್ಲ ಅಂದ್ರ ಪರಂತು ಕಿಂತು ಅನ್ಯ ಸಂಬಂಧದಿಂದ ಅದೇ ಘಟದ್ದು ಅಲ್ಲೇ ಅಧಿಕರಣದಲ್ಲಿ ಏನದ ಅತ್ಯಂತಿಕ ಭಾವ ಆಗಲು ಕೂಡ ಇರುತ್ತದೆ. ಯಾವಾಗ ಅಂದರೆ ಭೂತಲದಲ್ಲಿ ಘಟವು ಯಾವಾಗ ಸಂಯೋಗ ಸಂಬಂಧದಿಂದ ಇರುವುದೋ ಆಗ ಘಟದ ಸಂಯೋಗ ಸಂಬಂಧ ಚಿನ್ನ ಅತ್ಯಂತ ಭಾವ ಇರುವುದಿಲ್ಲ. ಕಿಂತು ಘಟದ ಅನ್ಯ ಸಂಬಂಧ ಚಿನ್ನ ಅಂದ್ರ ಸಮವಾಯ ಸಂಬಂಧ ಚಿನ್ನ ಅತ್ಯಂತವಾವು ಕೂಡ ಇರುತ್ತದೆ. ಸಂಯೋಗ ಸಂಬಂಧದಿಂದ ಘಟ ಇದ್ದರೂ ಸಮವಾಯ ಸಂಬಂಧ ಚಿನ್ನ ಅತ್ಯಂತಿಕ ಅಭಾವ ಘಟದ್ದು ಇರುತ್ತದೆ. ಈ ಪ್ರಕಾರವಾಗಿ ಹೇಳಬೇಕಾಗುತ್ತದೆ. ಅಂದ್ರೆ ಇರ್ತದೋ ಇಲ್ಲೋ ಅಂದ್ರ ಸಂಬಂಧ ಭಿನ್ನದಿಂದ ಅತ್ಯಂತಿಕ ಭಾವ ಇರ್ತದ. ಸಂಯೋಗ ಸಂಬಂಧದಿಂದ ಅದೇ ಸಂಬಂಧದಿಂದಲೇ ಅತ್ಯಂತಿಕ ಅಭಾವ ಇರಂಗಿಲ್ಲ. ಆ ಸಂಯೋಗ ಸಂಬಂಧಕ್ಕಿಂತ ಭಿನ್ನವಾಗಿರ್ತಕ್ಕಂಥ ಎದರದು ಸಮವಾಯ ಸಂಬಂಧದಿಂದ ಅದೇ ಘಟದ್ದು ಅದೇ ಭೂತಲದಲ್ಲಿ ಅತ್ಯಂತಿಕ ಅಭಾವ ಕೂಡ ಇರುತ್ತದೆ. ಹೀಗೆ ಹೇಳಬೇಕಾಗುತ್ತದೆ. ಹಿಂಗೆ ಹೇಳಬೇಕಾಗ್ತದೆ. ಏನೆಂದರೆ ಸರ್ವ ಅಭಾವಗಳಿಗೆ ತಮ್ಮ ಪ್ರತಿಯೋಗಿತಾವಛೇದಕ ಸಂಬಂಧ ವಿಶಿಷ್ಟ ಪ್ರತಿಯೋಗಿಯೊಡನೆ ವಿರೋಧವಿರುತ್ತದೆ. ಸರ್ವಭಾವಗಳಿಗೆ ತಮ್ಮ ಪ್ರತಿಯೋಗಿತಾವಛೇದಕ ಸಂಬಂಧ ವಿಶಿಷ್ಟ ಪ್ರತಿಯೋಗಿಯೊಡನೆ ವಿರೋಧವಿರುತ್ತದೆ.
ಎಲ್ಲಾ ಭಾವಗಳಿಗೆ ಸರ್ವಭಾವಗಳಿಗೆ ತಮ್ಮ ಪ್ರತಿಯೋಗಿತಾವಚ್ಛೇದಕ ಸಂಬಂಧ ವಿಶಿಷ್ಟ ಪ್ರತಿಯೋಗಿತಾ ಅವಚ್ಛೇದಕ ಪ್ರತಿಯೋಗಿತಾವಚ್ಛೇದಕ ಸಂಬಂಧ ವಿಶಿಷ್ಟ ಪ್ರತಿಯೋಗಿಯೊಡನೆ ವಿರೋಧವಿರುತ್ತದೆ. ಯಾಕ್ರಿ ಉಲ್ಟಾ ಹೊಡ್ಲಿಕ್ಕೆ ನಮಗೆ ಓಂ ನಮ ಶಿವಾಯ ಬರೋಬರ್ ಅದ್ರಿ. ನಂದ್ ಇಲ್ಲ ಹೊಳ್ಳಿ ಕೇಳಿಸ್ತ ನಂದ ನನಗೆ ಒಮ್ಮ ಒಬ್ರು ಯಾರ್ದಾರಿ ಮ್ಯೂಟ್ ಓಪನ್ ಆಗಿದ್ರಿ ಒಳಗೊಮ್ಮ ಹಂಗ ಆತದ್ರಿ. ಸರ್ವ ಅಭಾವಗಳಿಗೆ ತಮ್ಮ ಪ್ರತಿಯೋಗಿತಾವಚ್ಛೇದಕ ಸಂಬಂಧ ವಿಶಿಷ್ಟ ಪ್ರತಿಯೋಗಿಯೊಡನೆ ವಿರೋಧವಿರುತ್ತದೆ. ಇದು ಗೊತ್ತಾಯ್ತ್ರಿ ಶಾಂತಮರದ್ರ? ಹಾರಿಪ್ಪ ಇದು ಗೊತ್ತೈತೇನಂತ. ನೋಡ್ರಿ ಏನತ್ತನ್ರಿ ಅವ ಅಭಾವಕ ಪ್ರತಿಯೋಗಿ ಅವಚ್ಛೇದಕ ಸಂಬಂಧ ವಿಶಿಷ್ಟ प्रतियोगी से विरोध है. ವಿರೋಧವಿರುತ್ತದೆ. हाँ विरोध है. प्रतियोगी अवच्छेदक संबंधते अन्य संबंध विशिष्ट प्रतियोगी से किसी अभाव का विरोधी नहीं. ಬರೋಬರ್. ಹಾ ಬರೋಬರ್. ಅನ್ಯ ಸಂಬಂಧದಿಂದ ಅವಚ್ಛೇದಕತ ಯಾನ ಸಂಬಂಧದ ಆ ಸಂಬಂಧದಿಂದ ಪ್ರತಿಯೋಗಿಗೆ ವಿರೋಧದ ಅನ್ಯ ಸಂಬಂಧದಿಂದ ಪ್ರತಿಯೋಗಿಗೆ ಅಲ್ಲಿ ಯಾವುದು ವಿರೋಧಿ ಇಲ್ಲ, ವಿರೋಧ ಇರಂಗಿಲ್ಲ. ಅನ್ಯ ಸಂಬಂಧದಿಂದ ಪ್ರತಿಯೋಗಿತಾ ಅವಚ್ಛೇದಕ ಯಾನಿಲ್ಲ ಅಂದ್ರ ಆ ಸಂಬಂಧವೇ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧ. ಆ ಪ್ರತಿಯೋಗಿತಾ ಸಂಬಂಧವೇ ಅಂದ್ರೆ ಸಂಯೋಗ ಸಂಬಂಧದಿಂದ ಆ ಪ್ರತಿಯೋಗಿತಾ ಅಂದ್ರ ಪ್ರತಿಯೋಗಿ ಅಂದ್ರ ಘಟ, ಪ್ರತಿಯೋಗಿತಾ ಅವಚ್ಛೇದಕ ಅಂದ್ರ ಸಂಬಂಧ. ಸಂಬಂಧ ವಿಶಿಷ್ಟ ಪ್ರತಿಯೋಗಿಯೊಡನೆ ಸಂಬಂಧದ್ದು ಏನದ ವಿರೋಧದ. ಅನ್ಯ ಸಂಬಂಧ ಅಂದ್ರ ಆ ಸಮವಾಯ ಸಂಬಂಧ ವಿರೋಧ ಇರುವುದಿಲ್ಲ. ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧ ಅಂದ್ರ ಇಲ್ಲಿ ಸಂಯೋಗ ಸಂಬಂಧವೇ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧ. ಮತ್ತು ಪ್ರತಿಯೋಗಿ ಸಂಬಂಧ ಮತ್ತು ಪ್ರತಿಯೋಗಿ ಸಂಬಂಧವೇ ಇಲ್ಲಿ ವಿಶೇಷಣದ, ಪ್ರತಿಯೋಗಿನೇ ವಿಶೇಷದ. ಅಲ್ಲಿ ಅನ್ನದ ವಿರೋಧದ ಅನ್ಯ ಸಂಬಂಧದಿಂದ ಅಲ್ಲಿ ವಿರೋಧ ಇರುವುದಿಲ್ಲ. ಪ್ರತಿಯೋಗಿಯಲ್ಲಿ ಇರ್ತಕ್ಕಂಥ ಯಾವ ಧರ್ಮದಲ್ರಿ ಇಲ್ಲಿ ಯಾವ್ದ್ರ ಮ್ಯಾಲ ಬಂದದ? ಈಗ ಸಂಬಂಧ ಮೇಲೆ ಹೊಂಟದ. ಆ ಸಂಬಂಧಗಳೇ ಎರಡದವ. ಆ ಸಂಬಂಧ ಅವಚ್ಛೇದಕ ಭಿನ್ನ ಆಗ್ತದ. ಸಂಯೋಗ ಸಂಬಂಧ ಅಂದ್ರೆ ಸಮವಾಯ ಸಂಬಂಧ ಅಲ್ಲ, ಸಮವಾಯ ಸಂಬಂಧ ಅಂದ್ರೆ ಸಂಯೋಗ ಸಂಬಂಧ ಅಲ್ಲ. ಯಾಕಂದ್ರೆ ಅದು ಅವಚ್ಛೇದಕತ ಧರ್ಮ ಭಿನ್ನ ಭಿನ್ನ ಆಗ್ತವ. ಪ್ರತಿಯೋಗಿ ಒಂದೇ ಇದ್ದರನು ಆ ಸಂಬಂಧವೇ ಇಲ್ಲಿ ವಿಶೇಷಣದ, ಪ್ರತಿಯೋಗಿನೇ ವಿಶೇಷದ. ಆ ಪ್ರತಿಯೋಗಿಯನು ವಿಶಿಷ್ಟ ಗೊತ್ತಲ್ರಿ ಇಲ್ಲಿ. ಪ್ರತಿಯೋಗಿತಾ ಸಂಬಂಧ ವಿಶಿಷ್ಟ ಪ್ರತಿಯೋಗಿಯೊಡನೆ ಸಂಬಂಧವೇ ವಿಶೇಷಣದ, ಪ್ರತಿಯೋಗಿಯೇ ವಿಶೇಷದ. ಪ್ರತಿಯೋಗಿತಾವಚ್ಛೇದಕ ಸಂಬಂಧ ವಿಶಿಷ್ಟ ಪ್ರತಿಯೋಗಿಯೊಡನೆ ವಿರೋಧವಿರುತ್ತದೆ. ಸಂಯೋಗ ಅನ್ನೋದು ಏನದ? ಇದು ಸಂಬಂಧ. ಇದು ವಿಶೇಷಣದ. ಘಟ ಅನ್ನೋದು ಏನದ? ಅದು ವಿಶೇಷದ. ಅವೆರಡು ವಿಶಿಷ್ಟ. ಅದರೊಡನೆ ಏನದ? ಅದರದು ಸಂಯೋಗ ಸಂಬಂಧದ್ದು ಆ ಪ್ರತಿಯೋಗಿಯೊಡನೆ ಏನದ? ವಿರೋಧವಿರುತ್ತದೆ. ಅಂದ್ರೆ ಅಲ್ಲಿ ಸಂಯೋಗ ಸಂಬಂಧದಿಂದ ಘಟ ಇತ್ತಂದ್ರ ಅದೇ ಸಂಯೋಗ ಸಂಬಂಧದಿಂದ ಆ ಘಟದ್ದು ಅಭಾವ, ಅತ್ಯಂತಿಕ ಅಭಾವ ಇರ್ತದೇನು? ಇರಂಗಿಲ್ಲ. ಯಾಕಂದ್ರೆ ಅದು ವಿರೋಧವಿರುತ್ತದೆ. ಅನ್ಯ ಸಂಬಂಧದಿಂದ ವಿರೋಧ ಇರುವುದಿಲ್ಲ. ವಿಶೇಷಣ
ಅಂದ್ರೆ ಇಲ್ಲಿ ಸಂಯೋಗ ಸಂಬಂಧ ಇಡ್ರಿ, ಸಮವಾಯ ಸಂಬಂಧ ಇವು ಸಂಬಂಧ ಏನದ ಇದು ವಿಶೇಷಣದ, ಆ ಪ್ರತಿಯೋಗಿ ಅಂದ ಘಟನೆ ಏನದ ವಿಶೇಷದ, ಎರಡು ಕೂಡಿ ವಿಶಿಷ್ಟ. ಆ ಸಂಬಂಧ ವಿಶಿಷ್ಟ ಪ್ರತಿಯೋಗಿಯೊಡನೆ ಏನದ ವಿರೋಧ ಇರುತ್ತದೆ, ಅನ್ಯ ಸಂಬಂಧದಿಂದ ವಿರೋಧ ಇರುವುದಿಲ್ಲ. ವಿಶೇಷಣ ವಿಶೇಷ ವಿಶೇಷಣ ಅಂದ್ರೆ ಏನ್ರಿ ಶಾಂತಮಾರದ್ರ? ವಿಶೇಷಣ ಲಕ್ಷಣ ಬರ್ಲೈತಿ ನೋಡ್ರಪ್ಪ ನನಗ. ಯಾಕಂದ್ರೆ ಇದ್ರೊಳಗೆ ವಿಚಾರ ಸಾಗರದಾಗ ಹೆಚ್ಚಿರ್ತಾವ. ಅಮ್ಮವ್ರು ಹೇಳ್ತಾರ ನೋಡ್ರಿ ವಿಶೇಷಣ ಲಕ್ಷಣ ರೀ. ಹೇಳ್ರಿ. ಸ್ವರೂಪೇ ಓಂ ನಮಃ ಶಿವಾಯ. ಹಾ ರೀ ಸ್ವರೂಪ್ ಅವ್ರು ಹೇಳ್ತಾರ ಅಮ್ಮವ್ರಿ, ಒಂದೇ ಮಿನಿಟ್ರಿ. स्वरूपे प्रविष्टत्वे सति इतर पदार्थ व्यावर्तकम विशेषण. ಸ್ವರೂಪೇ ಪ್ರವಿಷ್ಟತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕತ್ವಂ ವಿಶೇಷಣ. ವಿಶೇಷಣ. ಉಪಾಧಿದು ಮತ್ತಿದ್ರ ವಿಶೇಷಣ ಸ್ವಲ್ಪ ಫರಕ್ ಅದಷ್ಟೇ, ಒಂದೇ ಶಬ್ದ. ಅದು ಪ್ರವಿಷ್ಟದ, ಇದು ಅಪ್ರವಿಷ್ಟತ್ವೇ. ಹಾ ರೀ, ಅದು ಪ್ರವೇಶ. ಸ್ವರೂಪೇ ಅಪ್ರವಿಷ್ಟತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕತ್ವಂ ವಿಶೇಷಣ. ಅಂದ್ರೆ ಈ ಸಂಬಂಧ ಅವಚ್ಛೇದಕ ಅಂದ್ರೆ ಅಟ್ಟೆ ಇರ್ತದ. ಅಂದ್ರ ಎಲ್ಲಿ ಸಂಯೋಗ ಸಂಬಂಧ ಅದಲ್ಲ ಅದು ಅವಚ್ಛೇದಕ. ಅಂದ್ರೆ ಸಮವಾಯ ಸಂಬಂಧವೇ ಬೇರೆ, ಸಂಯೋಗ ಸಂಬಂಧವೇ ಭಿನ್ನದ, ಅದು ಅವಚ್ಛೇದಕ ಅದ. ಆ ಸಂಬಂಧವೇ ಇಲ್ಲಿ ಏನದ ವಿಶೇಷಣದ. ಅದು ಇನ್ನು ಇತರೆ ಆಗಿರ್ತಕ್ಕಂಥ ಸಮವಾಯಾದಿಗಳನ್ನು ಬೇರ್ಪಡಿಸ್ತದ ಮತ್ತು ಎಲ್ಲಿ ವಿಶೇಷದಲ್ಲಿ ಇರ್ತದ. ವಿಶೇಷವದು ಘಟ್ಟವೇ ಪ್ರತಿಯೋಗಿನೇ ವಿಶೇಷದ, ಸಂಬಂಧವೇ ವಿಶೇಷಣದ, ಅದು ಅವಚ್ಛೇದಕ. ಅವು ಎರಡು ಕೂಡಿ ಏನವ ವಿಶಿಷ್ಟ. ಆ ವಿಶಿಷ್ಟವಾಗಿರ್ತಕ್ಕಂಥ ಪ್ರತಿಯೋಗಿಯೊಡನೆ ಆ ಸಂಬಂಧ ಧ್ಯಾನದ ವಿರೋಧದ ಅನ್ಯ ಸಂಬಂಧ ಅಂದ್ರೆ ಸಮವಾಯ ಸಂಬಂಧದ ವಿರೋಧ ಇರುವುದಿಲ್ಲ. ಅನ್ಯ ಸಂಬಂಧದಿಂದ ವಿಶಿಷ್ಟ ಪ್ರತಿಯೋಗಿಯೊಡನೆ ಯಾವ ಅಭಾವಗಳದ್ದು ಕೂಡ ವಿರೋಧ ಇರುವುದಿಲ್ಲ. ಇನ್ನು ಸಂಬಂಧ ಅಂದ್ರೆ ಏನಾದ್ರೆ ಹೇಳ್ತಾರೆ, ಯಾವ ಸಂಬಂಧದಿಂದ ಪದಾರ್ಥದ ಅಭಾವವು ಹೇಳಲ್ಪಡುವುದು. ಯಾವ ಸಂಬಂಧ ಅದೇ ಹೇಳಿದೇವಲ್ಲ, ಯಾವ ಸಂಬಂಧದಿಂದ. ಸಂಬಂಧಗಳು ಎಷ್ಟವ್ರಿ? ಬಹಳ ಸಂಬಂಧ ಅದಾವ. ಸಂಬಂಧಗಳು ಎಷ್ಟವ್ರಿ? ಒಂದು ಸಂಬಂಧದ, ತಾದಾತ್ಮ ಸಂಬಂಧದ, ಸಮವಾಯ ಸಂಬಂಧದ. ಮತ್ತ ಆ ತಾದಾತ್ಮ ಸಂಬಂಧದಲ್ಲಿನೂ ಮತ್ತೆ ಭಿನ್ನ ಅದಾವ. ಅಲ್ಲಿನ ಎಷ್ಟು ಪ್ರಕಾರ ಅವ್ರಿ? ಅಲ್ಲಿನೂ 2-3 ಅದಾವ. ಇರ್ಲಿ, ಈ ಸಂಬಂಧಗಳ ಭಿನ್ನ ಇರ್ದವಲ್ಲ, ಆ ಭಿನ್ನ ಇರುವುದರಿಂದ ಏನ್ ಹೇಳ್ತಾರೆ ಇಲ್ಲಿ? ಯಾವ ಸಂಬಂಧದಿಂದ ಪದಾರ್ಥದ ಅಭಾವವು ಹೇಳಲ್ಪಡುವುದು. ಇಲ್ಲಿ ಯಾವ ಸಂಬಂಧದ ಪದಾರ್ಥ ಅಭಾವ ಹೇಳಲ್ಪಡುವುದು? ಏನು ಸಮವಾಯ ಸಂಬಂಧದಿಂದ ಹೇಳ್ತಿರೋ, ಏನು ಸಂಯೋಗ ಸಂಬಂಧದಿಂದ ಹೇಳ್ತಿರೋ, ಅದನ್ನ ನಿಮಗೆ ಬಿಟ್ಟು ಕೊಟ್ಟ ವಿಷಯ. ಯಾನು ತಾದಾತ್ಮ ಸಂಬಂಧದಿಂದ ಹೇಳ್ತಿರೋ, ಆ ಸಂಬಂಧಗಳ ಭಿನ್ನ ಇರುವುದರಿಂದ ಯಾವ ಸಂಬಂಧದಿಂದ ಪದಾರ್ಥದ ಅಭಾವ ಹೇಳಲ್ಪಡುವುದು ಅದು ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧವೆನಿಸುತ್ತದೆ. ಅದುವೇ ಆ ಸಂಬಂಧವೇ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧವೆನಿಸುತ್ತದೆ. ಈಗ ನೋಡಿ ಏನೆಂದರೆ, ಅತ್ಯಂತ ಭಾವದ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧಗಳು ಅನೇಕವಾಗಿರುತ್ತವೆ. ಅತ್ಯಂತ ಭಾವದ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧಗಳು ಅನೇಕವಾಗಿರುತ್ತವೆ. ಅಂದರೆ ಯಾವ ಅಧಿಕರಣದಲ್ಲಿ ಯಾವ ಪದಾರ್ಥದ ಯಾವ ಸಂಬಂಧದಿಂದ ಇರುತ್ತದೆಯೋ ಅದೇ ಅಧಿಕರಣದಲ್ಲಿ ಅದೇ ಪದಾರ್ಥದ ಅಪರ ಸಂಬಂಧ ಅವಚಿನ್ನ ಅತ್ಯಂತ ಅಭಾವ ಕೂಡ ಇರಲು ಶಕ್ಯವಿರುತ್ತದೆ. ಹಿಂದೆ ಬಂದಿತ್ತಲ್ರಿ ದೇಶ ನಿನ್ನ ಹೇಳದ, ಯಾವ ಅಧಿಕರಣದಲ್ಲಿ ಯಾವ ಕಾಲದಲ್ಲಿ ಯಾವ ಪದಾರ್ಥದ ಅದುವೇ ಅದೇ.
ಯಾವ ಅಧಿಕರಣದಲ್ಲಿ ಯಾವ ಕಾಲದಲ್ಲಿ ಯಾವ ಸಂಬಂಧದಿಂದ ಯಾವ ಪದಾರ್ಥವು ಒಂದು ಸಂಸರ್ಗ ಭಾವ ಇರುತ್ತದೆಯೋ ಆ ಅಧಿಕರಣದಲ್ಲಿ ಆ ಕಾಲದಲ್ಲಿ ಅದೇ ಸಂಬಂಧದಿಂದ ಅದೇ ಪದಾರ್ಥದ ಮತ್ತೊಂದು ಸಂಸರ್ಗ ಭಾವವು ಇರುವುದಿಲ್ಲ. ಅದೇ ಸಂಬಂಧ ಕಾಲಾದಿಗಳು ಭಿನ್ನ ಭಿನ್ನ, ಅದೇ ಸಂಬಂಧದಿಂದ ಇರಂಗಿಲ್ಲ. ಅದೇ ಅಧಿಕರಣದಲ್ಲಿ ಅದೇ ಕಾಲದಲ್ಲಿ ಕಾಲರೇ ಭಿನ್ನ ಇರಬೇಕು, ಸಂಬಂಧರೇ ಭಿನ್ನ ಇರಬೇಕು. ಅದೇ ಅಧಿಕರಣದಲ್ಲಿ ಯಾವ ಅಧಿಕರಣದಲ್ಲಿ ಯಾವ ಪದಾರ್ಥವು ಯಾವ ಸಂಬಂಧದಿಂದ, ಭೂತಲ ಅಧಿಕರಣದಲ್ಲಿ ಯಾವ ಪದಾರ್ಥವು ಘಟ ಪದಾರ್ಥವು ಯಾವ ಸಂಬಂಧದಿಂದ ಅಂದ್ರ ಸಂಯೋಗ ಸಂಬಂಧರೇ ಅಥವಾ ಸಮವಾಯ ಸಂಬಂಧರೇ ಅಥವಾ ತಾದಾತ್ಮ ಸಂಬಂಧರೇ ಯಾವ ಸಂಬಂಧದಿಂದ ಇರುತ್ತದೆಯೋ ಅದೇ ಅಧಿಕರಣದಲ್ಲಿ ಅದೇ ಪದಾರ್ಥವು ಅದೇ ಅಧಿಕರಣದಲ್ಲಿ ಭೂತಲ ಅನ್ನತಕ್ಕಂಥ ಅಧಿಕರಣದಲ್ಲಿ ಅದೇ ಪದಾರ್ಥ ಅಂದ್ರ ಅದೇ ಘಟದ್ದು ಅಪರ ಸಂಬಂಧ ಅವಚಿನ್ನ ಅಂದ್ರ ಸಂಯೋಗ ಸಂಬಂಧದಿಂದ ಇತ್ತಂದ್ರ ಅಪರ ಅಂದ್ರ ಬೇರೆ ಆಗಿರ್ತಕ್ಕಂಥ ಅಪರ ಸಂಬಂಧ ಅವಚಿನ್ನ ಅತ್ಯಂತವು ಕೂಡ ಇರಲು ಶಕ್ಯವಿರುತ್ತದೆ. ಅಂದ್ರ ಒಂದು ಸಂಬಂಧದಿಂದ ಅಲ್ಲೇ ಯಾವ ಪ್ರತಿಯೋಗಿ ಇತ್ತಂದ್ರ ಮತ್ತ ಅಪರ ಸಂಬಂಧ ಅವಚಿನ್ನದ ಏನು ಅಭಾವ ಇರಲು ಶಕ್ಯವಿರುತ್ತದೆ. ಸಂಬಂಧ ಭಿನ್ನ ಇತ್ತು ಅಂದ್ರೆ ಅಲ್ಲಿ ಅದರ ಅತ್ಯಂತಿಕ ಅಭಾವ ಇರಲು ಶಕ್ಯವಿರುತ್ತದೆ. ಅದು ಹೆಂಗ್ ಇರ್ತದ ಎಲ್ಲಿ ಇರ್ತದ ಅಂತ ಕೇಳಿದ್ರೆ ಮುಂದೆ ಉದಾಹರಣೆ ಕೊಟ್ಟು ಮತ್ತೆ ವಿಶೇಷವಾಗಿ ತಿಳಿಸ್ತಾರೆ. ಯಾವ ಅಧಿಕರಣದಲ್ಲಿ ಯಾವ ಪದಾರ್ಥವು ಯಾವ ಸಂಬಂಧದಿಂದ ಇರುತ್ತದೆಯೋ ಅದೇ ಅಧಿಕರಣದಲ್ಲಿ ಅದೇ ಪದಾರ್ಥದ ಅಪರ ಸಂಬಂಧ ಚಿನ್ನ ಅತ್ಯಂತವು ಕೂಡ ಇರಲು ಶಕ್ಯವಿರುತ್ತದೆ. ಇರಂಗಿಲ್ಲ ತಿಂಗೇನಿಲ್ಲ, ಇರಲು ಶಕ್ಯವಿರುತ್ತದೆ. ಆದ್ರೆ ಅದೇ ಅಧಿಕರಣದಲ್ಲಿ ಅದೇ ಪದಾರ್ಥದು ಅದೇ ಸಂಬಂಧದಿಂದ ಅತ್ಯಂತವು ಇರಲು ಶಕ್ಯ ಇರುವುದಿಲ್ಲ. ಅಪರ ಅಂದ್ರ ಅನ್ಯ ಸಂಬಂಧದಿಂದ ಅದರದು ಅತ್ಯಂತ ಅಭಾವ ಇರಲು ಶಕ್ಯವಿರುತ್ತದೆ. ಅಕ್ಕನು ಇಲ್ಲಿಗೆ ಬಂದ ನೀರು ಹೇಳು ಹೇಳು ಅಲ್ಲಿ ಹೇಳು. ಹೇಗೆಂದರೆ ಅಂದ್ರೆ ಉದಾಹರಣೆ ಕೊಟ್ಟು ತಿಳಿಸ್ತಾರೆ ಇಲ್ಲಿ. ಪೃಥ್ವಿಯಲ್ಲಿ ಗಂಧವು ಸಮವಾಯ ಸಂಬಂಧದಿಂದ ಇರುತ್ತದೆ. ಎಲ್ಲಿ? ಭೂಮಿಯಲ್ಲಿ ಯಾನು ಗಂಧವು ಭೂಮಿಯಲ್ಲಿ ಗಂಧವು ಯಾವ ಸಮವಾಯ ಸಂಬಂಧದಿಂದ ಇರುತ್ತದೆ. ಸಂಯೋಗ ಸಂಬಂಧದಿಂದ ಅದು ಯಾವಾಗಿಯೂ ಇರುವುದಿಲ್ಲ. ಭೂಮಿಯಲ್ಲಿ ಯಾನು ಗಂಧ ಹೆಂಗಿರ್ತದ್ರಿ? ಆದವು ಇಲ್ಲೋ? ಯಾನು ಎಲ್ಲಿ? ಭೂಮಿಯಲ್ಲಿ ಗಂಧ. ಗಂಧ ಅಂದ್ರೆ ವಾಸನೆ, ಗಂಧದ ಗುಣ ಗಂಧ ಅದ ಎಲ್ಲಿ? ಭೂಮಿಯಲ್ಲಿ ಅದ. ಅದಲ್ರಿ ಹೆಂಗ್ ಹೇಳ್ತೀರಿ? ವಾಸ ಬರ್ತದ, ವಾಸ ಬರ್ತದ, ಮಕ್ಕ ಮಕ್ಕ ಬರೋದ್ರಿಂದ. ಅಂದ್ರೆ ಗಂಧ ಅನ್ನೋದು ಪೃಥ್ವಿಯಲ್ಲಿನೇ ಇರ್ತದೆ ವಿನಾ ಅನ್ಯ ಜಲದಲ್ಲಿ ಆಗಲಿ, ಅಗ್ನಿಯಲ್ಲಿ ಆಗಲಿ, ವಾಯುವಿನಲ್ಲಿ ಆಗಲಿ, ಆಕಾಶದಲ್ಲಿ ಆಗಲಿ ಇಲ್ಲ. ಅಂದ್ರೆ ಗಂಧ ಪೃಥ್ವಿಯಲ್ಲಿನೇ ಅದ. ಪೃಥ್ವಿಯಲ್ಲಿ ಗಂಧ ಪೃಥ್ವಿಯಲ್ಲಿ ಆದ ಅಂದ್ರೆ ಮತ್ತ ಅದು ಯಾವ ಸಂಬಂಧದಿಂದ ಇರ್ತದ್ರಿ ಅಲ್ಲಿ? ಭೂಮಿ ಸಂಬಂಧಕರೆ. ಆ ಭೂಮಿಯಲ್ಲಿ ಗಂಧ ಅದಂದ್ರೆ ಯಾವ ಸಂಬಂಧದಿಂದ ಅಂದ್ರ ಏನೋ ಸಂಯೋಗ ಸಂಬಂಧದಿಂದ ಅದು, ಏನೋ ತಾದಾತ್ಮ ಸಂಬಂಧದಿಂದ ಅದು, ಏನೋ ಸಮವಾಯ ಸಂಬಂಧದಿಂದ ಅದು. ಯಾವ ಸಂಬಂಧದಿಂದ ಅದಂದ್ರ ಸಮವಾಯ ಸಂಬಂಧದಿಂದ ಅದ. ಯಾಕಂದ್ರೆ ಭೂಮಿಯಲ್ಲಿ ಗಂಧ ಯಾವಾಗರೇ ಒಮ್ಮೆ ಇರ್ತದ, ಯಾವಾಗರೇ ಒಮ್ಮೆ ಇರ್ತಿತ್ತಿಲ್ಲ ಅಂದ್ರ
ಯಾವ್ದು ಮತ್ತ ಬ್ಯಾರೆ ಸಂಬಂಧ ಹೇಳಕ್ ಬರ್ತಿತ್ತು. ಆದ್ರ ಆ ಗಂಧ ಭೂಮಿಯಲ್ಲಿ ಹೆಂಗದ್ರಿ ನಿತ್ಯ ಸಂಬಂಧದಿಂದ ಇರುವುದರಿಂದ ಅದಕ್ಕೆ ನಿತ್ಯ ಸಂಬಂಧವೋ ಸಮವಾಯ. ಗಂಧ ಭೂಮಿಯಲ್ಲಿ ಹೆಂಗದ್ರಿ ಯಾವಾಗಲೂ ಇರುವುದರಿಂದ ನಿತ್ಯ ಸಂಬಂಧದ ಅದಕ್ಕೆ ಸಮವಾಯ ಸಂಬಂಧದಿಂದ ಇರುತ್ತದೆ. ಸಂಯೋಗ ಸಂಬಂಧದಿಂದ ಇರ್ತದೇನು? ಸಂಯೋಗ ಸಂಬಂಧದಿಂದ ಯಾಕೆ ಇರಂಗಿಲ್ರಿ? ಸಂಯೋಗ ಸಂಬಂಧದಿಂದ ಇರಂಗಿಲ್ಲ. ನಿತ್ಯ ಸಂಬಂಧ ಇರುವುದರಿಂದ ಭೂಮಿಯಲ್ಲಿ ಗಂಧವು ಸಮವಾಯ ಸಂಬಂಧದಿಂದ ಇರುತ್ತದೆ. ಯಾಕೆ ಇರ್ತಂದ್ರ ಅದು ನಿತ್ಯ ಸಂಬಂಧದ, ಆದ್ದರಿಂದ ಸಮವಾಯ ಸಂಬಂಧದಿಂದ ಇರುತ್ತದೆ. ಸಂಯೋಗ ಸಂಬಂಧದಿಂದ ಇರುವುದಿಲ್ಲ. ಯಾವ ಅನ್ಯ ಪದಾರ್ಥ ಮತ್ತೊಂದರಲ್ಲಿ ಸಂಯೋಗದಿಂದ ಇರ್ತಿತ್ತು ಅಂದ್ರ ಅದು ಸಂಯೋಗ ಸಂಬಂಧ ಹೇಳಕ್ ಬರ್ತದ. ಭೂಮಿಯಲ್ಲಿ ಗಂಧ ಸಂಯೋಗ ಸಂಬಂಧದಿಂದ ಇರುವುದೇ ಇಲ್ಲ, ಇರಂಗಿಲ್ಲ. ಸಂಯೋಗ ಸಂಬಂಧದಿಂದ ಭೂಮಿಯಲ್ಲಿ ಗಂಧ ಇಲ್ಲ, ಇರುವುದಿಲ್ಲ. ಯಾವಾಗ ಇರಂಗಿಲ್ರಿ ಅಂದ್ರೆ ಎಂದೂನು ಇರಂಗಿಲ್ಲ. ಯಾನ್ರಿ ಭೂಮಿಯಲ್ಲಿ ಸಂಯೋಗ ಸಂಬಂಧದಿಂದ ಗಂಧ ಯಾವಾಗ್ಯನೂ ಇಲ್ಲ. ಇಲ್ಲ ಅಂದ್ರೆ ಅದಕ್ಕೆ ಏನತ್ತಾರಿ? ಇಲ್ಲ ಅನ್ನೋದಕ್ಕೆ ಅಭಾವ ತರ. ಇಲ್ಲ ಅನ್ನೋದಂದ್ರೆ ಇಲ್ಲ ಅಂದ್ರೆ ಏನು? ಅಭಾವ. ಯಾವಾಗ ಅಂದ್ರೆ ಯಾವಾಗನೂ ಇಲ್ಲ. ಯಾವಾಗ ಇಲ್ಲ ಅಂದ್ರೆ ಎಂದೂನು ಇಲ್ಲ. ಅದಕ್ಕೆ ಏನತ್ತಾರಿ? ಎಂದೂನು ಇಲ್ಲದಕ್ಕ ಅತ್ಯಂತಿಕ ಅಭಾವ ತರ. ಭೂಮಿಯಲ್ಲಿ ಗಂಧ ಸಂಯೋಗ ಸಂಬಂಧದಿಂದ ಯಾವಾಗ್ಯನೂ ಇಲ್ಲ. ಅದಕ್ಕೆ ಏನಂತಾರಿ? ಅತ್ಯಂತಿಕ ಅಭಾವ. ಎರಡು ಸಂಬಂಧಗಳು ಭೂಮಿಯಲ್ಲಿ ಗಂಧ ಸಮವಾಯ ಸಂಬಂಧದಿಂದ ಅದ, ಸಂಯೋಗ ಸಂಬಂಧದಿಂದ ಇಲ್ಲ. ಮತ್ತ ಸಂಯೋಗ ಸಂಬಂಧದಿಂದ ಅತ್ಯಂತಿಕ ಅಭಾವದ, ಸಮವಾಯ ಸಂಬಂಧದಿಂದ ಅದ. ಪೃಥ್ವಿಯಲ್ಲಿ ಗಂಧವು ಸಮವಾಯ ಸಂಬಂಧದಿಂದ ಇರುತ್ತದೆ, ಸಂಯೋಗ ಸಂಬಂಧದಿಂದ ಅದು ಯಾವಾಗ್ಯೂ ಇರುವುದಿಲ್ಲ. ಆದ್ದರಿಂದ ಪೃಥ್ವಿಯಲ್ಲಿ ಗಂಧದ ಸಂಯೋಗ ಸಂಬಂಧ ಚಿಹ್ನ ಅತ್ಯಂತಿಕ ಅಭಾವ ಇರುತ್ತದೆ. ಸಂಯೋಗ ಸಂಬಂಧ ಅದರದು ಅತ್ಯಂತಿಕ ಅಭಾವ ಇರುತ್ತದೆ. ಯಾಕಂದ್ರೆ ಯಾವಾಗನೂ ಇಲ್ಲೇ ಇಲ್ಲ ಅದು. ಎಲ್ಲಿ? ಭೂಮಿಯಲ್ಲಿ. ಎದರದು? ಸಂಯೋಗ ಸಂಬಂಧದ್ದು. ಆ ಗಂಧದ್ದು ಆ ಭೂಮಿಯಲ್ಲಿ ಸಂಯೋಗ ಸಂಬಂಧದ್ದು ಇಲ್ಲವೇ ಇಲ್ಲ. ಆದ್ದರಿಂದ ಅತ್ಯಂತಿಕ ಅಭಾವ ಇರುತ್ತದೆ. ಆದ್ದರಿಂದ ಪೃಥ್ವಿಯಲ್ಲಿ ಗಂಧ ಸಂಯೋಗ ಸಂಬಂಧ ಚಿಹ್ನ ಅತ್ಯಂತಿಕ ಅಭಾವ ಇರುತ್ತದೆ. ಸಂಯೋಗ ಸಂಬಂಧ ಚಿಹ್ನ ಅಂದ್ರೆ ಸಂಯೋಗ ಸಂಬಂಧದ್ದು ಅತ್ಯಂತಿಕ ಅಭಾವ ಇರುತ್ತದೆ. ಅದರಂತೆ ಜಲದಲ್ಲಿ ಗಂಧವು ಸಂಯೋಗ ಸಂಬಂಧದಿಂದಲೂ ಇರುವುದಿಲ್ಲ ಮತ್ತು ಸಮವಾಯ ಸಂಬಂಧದಿಂದಲೂ ಇರುವುದಿಲ್ಲ. ಗಂಧ ಪೃಥ್ವಿಯಲ್ಲಿ ಸಂಯೋಗ ಸಂಬಂಧದಿಂದ ಇಲ್ಲ ಮತ್ತು ಸಮವಾಯ ಸಂಬಂಧದಿಂದ ಅದ. ಇನ್ನ ಅದುವೇ ಗಂಧ ಎಲ್ಲಿ? ಜಲದಲ್ಲಿ. ಹೆಂಗ? ಸಂಯೋಗ ಸಂಬಂಧದಿಂದ ಅದೇನು? ಸಮವಾಯ ಸಂಬಂಧದಿಂದ ಎಲ್ರಿ? ಯಾನು? ಗಂಧ. ಆ ಜಲದಲ್ಲಿ ಗಂಧ ಸಮವಾಯ ಸಂಬಂಧದಿಂದರೆ ಅದೇನಲ್ಲಿ ಇಲ್ಲ, ಮತ್ ಸಂಯೋಗ ಸಂಬಂಧದಿಂದರೆ ಇಲ್ಲ. ಎರಡು ಸಂಬಂಧದಿಂದಲೂ ಪೃಥ್ವಿಯಲ್ಲಿ ಗಂಧ ಸಮವಾಯ ಸಂಬಂಧದಿಂದ ಅದ, ಸಂಯೋಗ ಸಂಬಂಧ ಚಿನ್ನದ ಅತ್ಯಂತಿಕ ಅಭಾವದ. ಇನ್ನ ಜಲದಲ್ಲಿ ಸಮವಾಯ ಸಂಬಂಧದಿಂದನೂ ಇಲ್ಲ ಮತ್ತು ಸಂಯೋಗ ಸಂಬಂಧದಿಂದನೂ ಇರುವುದಿಲ್ಲ. ಅದರಂತೆ ಜಲದಲ್ಲಿ ಗಂಧವು ಸಂಯೋಗ ಸಂಬಂಧದಿಂದಲೂ ಇರುವುದಿಲ್ಲ ಮತ್ತು ಸಮವಾಯ ಸಂಬಂಧದಿಂದಲೂ ಇರುವುದಿಲ್ಲ. ಸಮವಾಯ ಸಂಬಂಧದಿಂದ ಯಾಕಿಲ್ರಿ? ಅಲ್ಲಿ ನಿತ್ಯ ಸಂಬಂಧ ಇಲ್ಲ,
ಮತ್ತು ಸಂಯೋಗ ಸಂಬಂಧದಿಂದಲೂ ಯಾವಾಗನು ಸಂಯೋಗ ಸಂಭವಿಸದನು ಸಂಭವಿಸಂಗಿಲ್ಲ. ಆದ್ದರಿಂದ ಸಂಯೋಗ ಸಂಬಂಧದಿಂದನೂ ಇಲ್ಲ, ಸಮವಾಯ ಸಂಬಂಧದಿಂದನೂ ಇಲ್ಲ. ಯಾವುದು ಕಾರ್ಯದ್ರವ್ಯ ಇರ್ತದ ಆ ಕಾರ್ಯದ್ರವ್ಯದ್ದೇ ಸಂಯೋಗ ಸಂಬಂಧ ಸಂಭವಿಸ್ತದ. ಇವು ಹೆಂಗವ? ಜಲ ಆಗಲಿ ಪೃಥ್ವಿ ಆಗಲಿ ಇವು ಹೆಂಗವ? ನಿತ್ಯ ದ್ರವ್ಯ ಇರುವುದರಿಂದ ಇಲ್ಲಿ ಸಂಯೋಗ ಸಂಬಂಧ ಸಂಭವಿಸಂಗಿಲ್ಲ ಮತ್ತು ಸಮವಾಯ ಸಂಬಂಧ ಸಂಭವಿಸ್ತದೆ. ಆದರೆ ಗಂಧದ್ದು ಪೃಥ್ವಿಯಲ್ಲಿ ಸಮವಾಯ ಸಂಬಂಧದ, ಜಲದಲ್ಲಿ ಸಮವಾಯ ಸಂಬಂಧ ಇಲ್ಲ. ಮತ್ತ ಆ ಗಂಧದ್ದು ಸಮವಾಯ ಸಂಬಂಧ ಅವಚಿನ್ನ ಆಗಲಿ ಸಂಯೋಗ ಸಂಬಂಧ ಅವಚಿನ್ನ ಆಗಲಿ ಜಲದಲ್ಲಿ ಏನದ? ಅತ್ಯಂತಿಕ ಅಭಾವವೇ ಇರುತ್ತದೆ. ಅಪ್ಪರಿ ಓಂ ನಮ ಶಿವರಿ ಪರಿ. ಇಲ್ಲಿ ಒಂದು ವಾಕ್ಯ ನಿಮ್ ಕಡೆ ಇಲ್ಲೇನ್ರಿ? ಏನದ ನೋಡ್ರಿ ಅಲ್ಲಿ, पृथ्वी में गंध का संयोग संबंध अवचिन्न अत्यंत अभाव है. ಬರೋಬರ್ ಅಲ್ರಿ? ಆಯ್ತ ಇಲ್ಲಿ ಮುಂದೆ ಏನತ್ತಾರೆ ತಹ ಪ್ರತಿಯೋಗಿತಾ ಅವಚ್ಛೇದಕ ಸಂಯೋಗ ಸಂಬಂಧ ಹೈ. ಈ ಶಬ್ದ ಅದೇನ ಇಲ್ರಿ ಮಾಡ್ರಿ? ಏನ ಮುಂದಾದಲ್ರಿ ಅದು? ಹಾ, ತಹ ತಹ ಅಂದ್ರೆ ಇಲ್ಲಿ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧವು ಸಂಯೋಗವಿರುತ್ತದೆ. ಅದರಂತೆ ಜಲದಲ್ಲಿ ಗಂಧವು ಸಂಯೋಗ ಸಂಬಂಧದಿಂದಲೂ ಇರುವುದಿಲ್ಲ. ಹ್ಯಾಂಗ ಪ್ರತಿಯೋಗಿ ಜೋಡಿ ಸಂಯೋಗ ಸಂಬಂಧದಿಂದ ಇರ್ತದ್ರಿಪ್ಪ ಗಂಧ ಗುಣ? ದಮ್ರಿ ಮೇಲೆ ಶಕ್ತಿ ಇರುತ್ತದೆ, ಸಂಬಂಧ ಇರುತ್ತದೆ. ಸಂಯೋಗ ಸಂಬಂಧದಿಂದ ಇದು ಯಾವಾಗ್ಲೂ ಇರುವುದಿಲ್ಲ. ಆದ್ದರಿಂದ ಪೃಥ್ವಿಯಲ್ಲಿ ಗಂಧವು ಸಂಯೋಗ ಸಂಬಂಧ ಅವಚಿನ್ನ ಅತ್ಯಂತ ಅಭಾವ ಇರುತ್ತದೆ. ಇಲ್ಲಿ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧವು ಸಂಯೋಗವಿರುತ್ತದೆ. ಅದರಂತೆ ಜಲದಲ್ಲಿ ಗಂಧವು ಸಂಯೋಗ ಸಂಬಂಧದಿಂದಲೂ ಇರುವುದಿಲ್ಲ ಮತ್ತು ಸಮವಾಯ ಸಂಬಂಧದಿಂದಲೂ ಇರುವುದಿಲ್ಲ. ಕಿಂತು ಜಲದಲ್ಲಿ ಗಂಧವು ಕಾಲಿಕ ಸಂಬಂಧದಿಂದಲೇ ಇರುತ್ತದೆ. ಆದ್ದರಿಂದ ಜಲದಲ್ಲಿ ಗಂಧದ ಸಂಯೋಗ ಸಂಬಂಧ ಅವಚಿನ್ನ ಮತ್ತು ಸಮವಾಯ ಸಂಬಂಧ ಅವಚಿನ್ನ ಅತ್ಯಂತ ಅಭಾವ ಇರುತ್ತದೆ. ತೆಳಗಿಂದ ಬರಬಾರದಲ್ಲ, ಇಲ್ಲೇ ಸ್ವಲ್ಪ ಇದು ತಹ ಪ್ರತಿಯೋಗಿತಾ ಅವಚ್ಛೇದಕ ಸಂಯೋಗ ಸಂಬಂಧ ಹೈ. ಇಷ್ಟು ವಾಕ್ಯ ಗೊತ್ತಾಗಲ್ಲಾಗಿದ್ರಿ, ತೆಳಗಿಂದ ಬರೋದ್ರಿ. ಇರುತ್ತದೆ ಇಲ್ಲಿ ಪ್ರತಿ ಸಮಯ ಸಂಬಂಧ ಮತ್ತು ಸಂಯೋಗ ಸಂಬಂಧ. ರಾಮಕೃಷ್ಣ ಅಣ್ಣ ರೀ ಓದೋದ್ರಿ ಅವ್ರು ನಿಮ್ಗೆ ಹತ್ಲಿಲ್ಲ ನೋಡ್ರಿ, ನಾವು ಓದ್ತಾರ್ರಿ ಅವ್ರು. ಇಲ್ಲ ಬರೋಬರ ಆದ್ರಿ. ಇಲ್ಲಿ ನನ್ನ ಬಲ್ಲಿನೂ ಆದ್ರಿ ಸಿಕ್ಕದದು. ಅಂದ್ರ ಗಂಧವು ಸಮವಾಯ ಸಂಬಂಧದಿಂದ ಇರುತ್ತದೆ, ಸಂಯೋಗ ಸಂಬಂಧದಿಂದ ಅದು ಯಾವಾಗೂ ಇರುವುದಿಲ್ಲ. ಆದ್ದರಿಂದ ಪೃಥ್ವಿಯಲ್ಲಿ ಗಂಧ ಸಂಯೋಗ ಸಂಬಂಧ ಅವಚಿನ್ನ ಅತ್ಯಂತ ಅಭಾವ ಇರುತ್ತದೆ. ಇಲ್ಲಿ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧವು ಸಂಯೋಗವಿರುತ್ತದೆ. ಅಂದ್ರ ಈಗ ಸಂಬಂಧ ಯಾವಾಗ ಹೇಳಗತ್ತಾರಿ ಶಾಂತು ಮಹಾರಾಜ್ರ? ಈಗ ಸಂಯೋಗ ಸಂಬಂಧ ಹೇಳಗತ್ತಾರ್ರಿ. ಮತ್ತ ಅದು ಪ್ರತಿಯೋಗಿತಾ ಸಂಬಂಧ ಅದ ಇಲ್ಲ? ಹಾ ರೀ. ಮತ್ತೆ ಇರ್ತದ ಇಲ್ರಿ ಅಲ್ಲಿ? ಹೆಂಗ್ರಿಪ್ಪ? ಈಗ ಸಂಬಂಧ ಯಾವ್ದ್ರದ್ದು ಹೇಳಕತ್ತಾರಿ? ಸಂಯೋಗ ಸಂಬಂಧ ರೀ. ಸಂಬಂಧಗಳದ್ದು ಹೊಂಟದ. ಈಗ ಸಮವಾಯದಾರ ಇರ್ಲಿ ಅಥವಾ ಸಂಯೋಗದಾರ ಇರ್ಲಿ, ಸಂಯೋಗ ಇಡ್ರಿ ಅಥವಾ ಸಮವಾಯ ಯಾವಾಗ ಇಡ್ರಿ, ಒಟ್ಟು ಸಂಬಂಧ ಸಮವಾಯ ಇಡ್ರಿ, ತಾದಾತ್ಮರ ಇಡ್ರಿ ಮತ್ತು ಸಮವಾಯರ ಇಡ್ರಿ. ಹಾ ರೀ. ಇವು ಪ್ರತಿಯೋಗಿತಾ. ಹಾ ರೀ. ತಹ ಪ್ರತಿಯೋಗಿತಾ ಇಷ್ಟೇ ಹೇಳ್ರಿಪ್ಪ. ಅದೇ ಆ ಪ್ರತಿಯೋಗಿಯೊಡನೆ ಅಂದ್ರೆ ಸಂಯೋಗ ಸಂಬಂಧ ಸಮವಾಯ ಸಂಬಂಧದ ಪ್ರತಿಯೋಗಿ ಸಂಬಂಧ. ಆ ಸಂಬಂಧ ಅದರಲ್ಲಿ ಇರ್ಲೇಬೇಕಲ್ರಿ? ಹಾ ರೀ. ಆ ಸಂಬಂಧ ಅದು ನೋಡ್ರಿ, ಸಮವಾಯ ಈಗ 3 ಪೈಕಿ ಒಂದು ಬೇಕು. ಹಾ ರೀ. ಅದು ಎದರದು ಎಲ್ಲಿ ಹೆಂಗ್ ಹೇಳ್ತಿರೋ ಅದು ಮುಂದೆ ಭಿನ್ನ ಆಯ್ತದ ಕರೆ. ಹಾ ರೀ. ಈಗ ಪ್ರತಿಯೋಗಿಯಲ್ಲಿ ಸಂಬಂಧ ಅವಚ್ಛೇದಕತ, ಆ ಸಂಬಂಧ ಅವಚ್ಛೇದಕ ಹೇಳ್ಬೇಕಾದ್ರ ಆ ಸಂಬಂಧವೇ ಅಲ್ಲಿ ಅದು ಆದಲ್ಲಿ ಅದು ಪ್ರತಿಯೋಗಿ ಎಲ್ಲಿ ಪೃಥ್ವಿ ಇಡ್ರಿ ಅಥವಾ ಈಗ ಯಾವ್ದು ಹೇಳ್ತೀರಲ್ಲಿ ಘಟದರ ಹಿಡ್ರಿ, ಪೃಥ್ವಿಯರ ಹಿಡ್ರಿ, ಜಲಾರ ಹಿಡ್ರಿ,
ಅದರಲ್ಲಿ ಸಂಬಂಧ ಹೇಳ್ತಿರಲ್ಲ ಆ ಸಂಬಂಧ ಅದು ಪ್ರತಿಯೋಗಿತಾ ಸಂಬಂಧದಿಂದ ಇರ್ತದಲ್ಲಿ. ಮತ್ತ ಅದು ಬಿಟ್ರ ಅದು ಭಿನ್ನ ಭಿನ್ನ ಅದಾವ, ಸಂಬಂಧಗಳು ಭಿನ್ನ ಭಿನ್ನ ಇರುವುದರಿಂದ ಏನಾಗ್ತಾವ, ಪ್ರತಿಯೋಗಿತ ಅವಚ್ಛೇದಕಗಳು ಭಿನ್ನ ಭಿನ್ನ ಆಗ್ತಾವ. ಸಂಯೋಗಿತ ಅಂದ್ರ ಸಂಯೋಗಿತ ಅದ್ರದೇ ಪ್ರತಿಯೋಗಿ ಇರ್ತದ. ಮತ್ತ ಇಲ್ಲಿ ಅವ ಸಂಬಂಧ ಭಿನ್ನ ಭಿನ್ನ ಇರುವುದರ ಅವಚ್ಛೇದಕ ಭಿನ್ನ ಭಿನ್ನ ಆಗ್ತಾವ. ಮತ್ತ ಸಂಬಂಧ ಅಲ್ಲಿ ಈಗ ನಿಮಗ್ ಬಂದದ್ದೇನ್ರಿ, ನಿಮ್ಗ್ ಶಂಕ ಬಂದದ್ದೇನ್? ಪ್ರತಿಯೋಗಿತ ಅವಚ್ಛೇದಕ ಪ್ರತಿಯೋಗಿತ ಯಾವ್ದ್ರದ್ದು ಯಾವ್ದ್ರಲ್ಲಿ ಹೇಳ್ತೀರಿ ಅದರಲ್ಲಿ ಪ್ರತಿಯೋಗಿತ ಇರ್ತದ. ಬರೋಬರ್ ಐತಿ. ಯಾವ್ದ್ರದ್ದು ಯಾವ್ದ್ರಲ್ಲಿ ಹೇಳ್ತೀರಿ ಅದ್ರಲ್ಲಿ ಏನ್ ಇರ್ತದ? ಪ್ರತಿಯೋಗಿತ ಇರ್ತದ್ರಿ. ಪ್ರತಿಯೋಗಿತ. ಈ ಸಂಬಂಧಗಳು ಯಾವ್ದ್ರದ್ದು ಯಾವ್ದ್ರಲ್ಲಿ ಹೇಳ್ತೀರಿ? ಸಂಯೋಗ ಸಂಬಂಧ ಹೇಳ್ಬೇಕಾಗಿತ್ತಂದ್ರು ಎದರಲ್ಲಿ ಯಾವ್ದ್ರದ್ದು? ಸಮೂಹ ಹೇಳ್ಬೇಕಾಗಿತ್ತಂದ್ರದು ಯಾವ್ದ್ರದ್ದು ಯಾವ್ದ್ರಲ್ಲಿ? ಗಂಧದ್ದು ಪೃಥ್ವಿಯಲ್ಲಿ. ಅಲ್ಲಿ ಪ್ರತಿಯೋಗಿತ. ಸಂಯೋಗ ಹೇಳ್ಬೇಕಾಗಿತ್ತು ಅಂದ್ರೆ ಪ್ರತಿಯೋಗಿತ ಅವಚ್ಛೇದಕ ಸಂಬಂಧ ಇರ್ತದೆ. ಆದ್ರ ಅದು ಯಾವಾಗ ಇರ್ತದೋ ಯಾವಾಗ ಇರಂಗಿಲ್ಲೋ ಅಲ್ಲಿ ಅತ್ಯಂತಿಕವಾಗಿರ್ತದ. ಮತ್ತ ಆ ಪ್ರತಿಯೋಗಿತ ಸಂಬಂಧ ಯಾವ್ದ್ರದ್ದು ಅದರಲ್ಲಿ ಆ ಪ್ರತಿಯೋಗಿತ ಸಂಬಂಧ ಇಲ್ಲಿ ಹಿಂದೆ ಹೇಳ ನೋಡ್ರಿ. ಅದರ ಲಕ್ಷಣ ಏನು? ಯಾವ ಸಂಬಂಧದಿಂದ ಪದಾರ್ಥವು ಯಾವುದು ಅಭಾವ ಹೇಳಲ್ಪಡುವುದು, ಯಾವ ಸಂಬಂಧದಿಂದ ಪದಾರ್ಥದ ಅಭಾವ ಹೇಳಲ್ಪಡುವುದು ಅದು ಪ್ರತಿಯೋಗಿತ ಅವಚ್ಛೇದಕ ಸಂಬಂಧವೆನಿಸುತ್ತದೆ. ಆ ಸಂಬಂಧವೇ ಪ್ರತಿಯೋಗಿತ. ಆ ಸಂಬಂಧವೇ ಪ್ರತಿಯೋಗಿತ ಅದ್ರಿ. ಬರೋಬರ್ ಐತ್ರಿಪ್ಪ. ಅಂದ್ರೆ ಇಲ್ಲಿ ಪೃಥ್ವಿಯಲ್ಲಿ ಗಂಧ ಸಮವಾಯ ಸಂಬಂಧದಿಂದ ಅಂದ್ರೆ ಸಮವಾಯ ಸಂಬಂಧ ಅವಚ್ಛೇದಕತ. ಆ ಪ್ರತಿಯೋಗಿತ ಪೃಥ್ವಿ ಪ್ರತಿಯೋಗಿತ ಮತ್ತು ಸಂಬಂಧ ಅವಚ್ಛೇದಕ, ಸಮವಾಯ ಸಂಬಂಧ ಅವಚ್ಛಿನ್ನ ಪ್ರತಿಯೋಗಿತ ಪೃಥ್ವಿಯಲ್ಲಿ ಅದ. ಮತ್ತು ಸಂಯೋಗ ಸಂಬಂಧ ಅತ್ಯಂತಿಕ ಭಾವದ. ಪ್ರತಿಯೋಗಿತ ಮಾತ್ರ ಎರಡರಲ್ಲಿ ಇರ್ತದೆ ರೀ. ಒಂದು ಇರ್ತದ, ಒಂದು ಅತ್ಯಂತಿಕ ಭಾವ ಇರ್ತದ. ಅಲ್ಲಿ ಹಿಂದೆ ಉದಾಹರಣೆ ಕೊಟ್ಟು ತಿಳಿಸ್ಯಾರಲ್ಲ, ಭೂತಲದಲ್ಲಿ ಸಂಯೋಗ ಸಂಬಂಧದಿಂದ ಘಟ ಇರ್ತದ. ಆ ಸಂಬಂಧವೇ ಅವಚ್ಛೇದಕದ, ಘಟವೇ ಪ್ರತಿಯೋಗಿ ಅದ. ಅದರಂತೆ ಮುಂದಿನ ಉದಾಹರಣೆಯನ್ನು ಜಲದ್ದು ಪೃಥ್ವಿಯಲ್ಲಿ ಗಂಧದ್ದು ತೊಗೊಂಡ್ರಿ. ಆ ಗಂಧದ್ದು ಎಲ್ಲಿ ಇನ್ನು ಜಲದಲ್ಲಿ ಆ ಸಮವಾಯ ಆಗಲಿ ಸಂಯೋಗ ಆಗಲಿ ಇವೆರಡೂ ಇರುವುದಿಲ್ಲ. ಇರ್ಲಂಗಿಂದ್ರೆ ಮತ್ತೆ ಅಲ್ಲಿ ಪ್ರತಿಯೋಗಿತ ಇಲ್ಲ ಅಂತ ಹಿಂಗೇನಿಲ್ಲ. ಸಂಬಂಧ ಹೇಳ್ತಿರಲ್ಲ ಅಲ್ಲಿ ಪ್ರತಿಯೋಗಿತ ಇದ್ದೇ ಇರ್ತದ. ಎಲ್ಲಿ ಇವತ್ ನೋಡ್ರಿ ಓದ್ ನೋಡ್ರಿ, ಹಿಂದಿ ಒಳಗಿಂದು ಕನ್ನಡದೊಳಗೆ ಇಲ್ಲಿ ಬರೋದೊಳಗೆ ಏನು ವ್ಯತ್ಯಾಸ ಇಲ್ಲಲ್ರಿ ಈಗ? ಇಲ್ಲ ಬರೋಬ್ಬರಿ ಅದಾರಪ್ಪ. ಹಿಂದಿ ಕನ್ನಡ ಬರೋಬ್ಬರಿ ಅದ್ರಿ. ಆದ್ದರಿಂದ ಪೃಥ್ವಿಯಲ್ಲಿ ಗಂಧ ಸಂಯೋಗ ಸಂಬಂಧ ಚಿನ್ನ ಅತ್ಯಂತ ಅಭಾವ ಇರುತ್ತದೆ. ಯಾಕಂದ್ರೆ ಪೃಥ್ವಿಯಲ್ಲಿ ಗಂಧದ ಸಂಯೋಗ ಸಂಬಂಧ ಇರ್ತದೇನು? ಯಾಕಂದ್ರೆ ನಿತ್ಯ ಸಂಬಂಧದ ಸಂಯೋಗ ಸಂಬಂಧ ಇಲ್ಲ. ಸಂಯೋಗ ಸಂಬಂಧ ಇಲ್ಲ ಅಂದ್ರೂ ಕಾಲಿಕ ಸಂಬಂಧ ಇರ್ತಿತ್ತಂದ್ರ ಅತ್ಯಂತಿಕ ಅಭಾವ ಹೇಳಕ್ ಬರಂಗಿಲ್ಲ. ಒಮ್ಮೆ ಇರ್ತದ್ರಿ ಒಮ್ಮೆ ಇರಂಗಿಲ್ಲ ಅಂದ್ರೆ ಅತ್ಯಂತಿಕ ಅಭಾವ ಹೇಳಕ್ ಬರಂಗಿಲ್ಲ. ಮತ್ತಲ್ಲಿ ಸಂಯೋಗ ಸಂಬಂಧ ಇಲ್ಲ, ಯಾವಾಗಿಲ್ಲ ಅಂದ್ರೆ ಯಾವಾಗನು ಇಲ್ಲ. ಯಾವಾಗನು ಇಲ್ಲ ಅಂದೊಳಗ ಅದು ಅತ್ಯಂತಿಕ ಅಭಾವ ಸಂಭವಿಸ್ತದ. ಪ್ರತಿಯೋಗಿತ ಸಂಬಂಧವು ಸಂಯೋಗ ಇರುತ್ತೆ. ಅದರಂತೆ ಜಲದಲ್ಲಿ ಗಂಧವು ಸಂಯೋಗ ಸಂಬಂಧದಿಂದಲೂ ಇರುವುದಿಲ್ಲ ಮತ್ತು ಸಮವಾಯ ಸಂಬಂಧದಿಂದಲೂ ಇರುವುದಿಲ್ಲಕ್ಕಿಂತ ಜಲದಲ್ಲಿ ಗಂಧವು ಕಾಲಿಕ ಸಂಬಂಧದಿಂದಲೇ ಇರುತ್ತದೆ. ಅಂದ್ರೆ ಯಾವ ಸಂಬಂಧನೇ ಇರಂಗಿಲ್ಲನು ಅಂತ ಕೇಳಿದ್ರ ಯಾವ್ದ್ರದು? ಎಲ್ಲಿ ಗಂಧದ್ದು, ಎಲ್ಲಿ ಜಲದಲ್ಲಿ. ಯಾವ ಸಂಬಂಧದಿಂದದ? ಸಮವಾಯ ಸಂಬಂಧದಿಂದ ಆದೇನು, ಸಂಯೋಗ ಸಂಬಂಧದಿಂದ ಆದೇನು. ಮತ್ ಯಾವ ಸಂಬಂಧ ಅಲ್ಲಿ ಇರಂಗಿಲ್ಲೇನು ಅಂದ್ರ ನೀರಿನಲ್ಲಿ ಒಟ್ಟ ಗಂಧ ಇರಂಗಿಲ್ಲೇನು. ಗಂಧ ಅಂದ್ರೆ ವಾಸನ, ನೀರಿನಲ್ಲಿ ಒಟ್ಟ ಇರಂಗಿಲ್ಲೇನು.
ಇರ್ತದಂದ್ರ ಏನ ಸಮವಾಯ ಸಂಬಂಧದಿಂದ ಅದೇನು ಅಂದ್ರ ಸಮವಾಯ ಸಂಬಂಧದಿಂದ ಇರಂಗಿಲ್ಲ. ಯಾಕಂದ್ರ ಸಮವಾಯ ಸಂಬಂಧ ಅಂದ್ರ ನಿತ್ಯ ಇರ್ಬೇಕಾಗ್ತದ. ಮತ್ತ ಸಂಯೋಗ ಸಂಬಂಧ ಅದೇನು ಸಂಯೋಗ ಸಂಬಂಧ ಯಾಕಿಲ್ರಿ ಅಲ್ಲಿ? ಸಂಯೋಗ ಸಂಬಂಧ ಇಲ್ಲ. ಮತ್ತಿನ್ನ ಸಂಬಂಧ ಇಲ್ಲ ಅಂತ ಹೇಳ್ರಿ. ಸಂಬಂಧ ಇಲ್ಲ ಅಂತ ಹೇಳಕ್ ಬರಂಗಿಲ್ಲ. ಯಾಕೆ ಇಲ್ಲ ಅಂತ ಹೇಳಕ್ ಬರಂಗಿಲ್ಲ ಅಂದ್ರ ನೀರಿನಲ್ಲಿ ಗಂಧ ಒಮ್ಮೆ ಇರ್ತದ, ಒಮ್ಮೊಮ್ಮೆ ಇರಂಗಿಲ್ಲ. ಹೆಂಗ್ ಇರ್ತದಂದ್ರ ನೀರ ಗಲೀಜಾಯ್ತಂದ್ರ ನಾರ್ತದಿಲ್ರಿ. ನೀರ್ ನಾರ್ಲಕತ್ತಾವತಾರಲ್ಲ, ನಾರುತನ ಅದಂದ್ರ ಅಲ್ಲಿ ಏನೋ ಸಂಯೋಗ ಸಂಬಂಧದಿಂದ ಅದೇನು ಗಂಧ, ನೀರಿನಲ್ಲಿ ಸಂಯೋಗ ಸಂಬಂಧದಿಂದ ಅದೇನು, ಮತ್ತ ಸಮವಾಯ ಸಂಬಂಧದಿಂದ ಅದೇನು. ಮತ್ತ ಇಲ್ಲ ಅಂದ್ರೆ ಇಲ್ಲೇ ಇಲ್ಲ ಅಂತ ಹೇಳಿರಲ್ಲ ಅಂದ್ರ ಮತ್ತೆ ನೀರ್ ನಾರ್ತವಲ್ಲ, ಸಂಬಂಧ ಇಲ್ಲದೆ ನಾರ್ತದ ಹೆಂಗ? ಕಾಲಿಕ ಸಂಬಂಧ ಇರ್ತದ್ರಿ. ಹಾ ರೀ, ಕಾಲಿಕ ಸಂಬಂಧ ಒಂದ್ ಕಾಲದಾಗ ಇರ್ತದ್ರಿ, ಒಂದ್ ಕಾಲದಾಗ ಇರೋಂಗಿಲ್ಲ. ಅದಕ್ಕೆ ಕಾಲಿಕ ಸಂಬಂಧ ಅಂತ ಹೇಳ್ತಾರ. ಮತ್ತ ನಾಳೆಗೆ ನೋಡನ್ರಿ ಟೈಮ್. ಆ ಟೈಮ್ ಆಗೈತ್ರಿ. ಹಾ ಹೇಳಪ್ಪ. ಸಂಯೋಗ ಸಂಬಂಧಕ್ಕೂ ಕಾಲಿಕ ಸಂಬಂಧಕ್ಕೂ ಏನು ಡಿಫ್ರೆನ್ಸ್? ವ್ಯತ್ಯಾಸ ಬರಲ್ಲ ನಾಳೆಗೆ ನೋಡನ್ರಿ. ಏನಂದ್ರೆ ಇಟ್ಟೆ ದ್ರವ್ಯ ಕಾರ್ಯ ದ್ರವ್ಯದಲ್ಲಿನೇ ಸಂಯೋಗ ಸಂಬಂಧ ಸಂಭವಿಸ್ತದ. ನಿತ್ಯ ದ್ರವ್ಯದಲ್ಲಿ ಸಂಯೋಗ ಸಂಬಂಧ ಸಂಭವಿಸಂಗಿಲ್ಲ. ಇಲ್ಲರೆ ಗಂಧದ ಎಲ್ಲಿ ಜಲದಲ್ಲಿ ಅದ ವಾಸ್ತವಿಕ ನೋಡಿದ್ರೆ ಇಲ್ಲೇ ಇಲ್ರಿ. ಕೇಶನೂರಣ್ಣವ್ರ ಹ್ಞೂನ್ರಿ. ವಾಸ್ತವಿಕ ವಿಚಾರ ಮಾಡಿ ನೋಡಿದ್ರೆ ಇಲ್ಲವೇ ಇಲ್ಲ. ಹೌದು. ಮತ್ತೆ ಇಲ್ಲ ಅಂದ್ರೆ ಮತ್ತೆ ಇಲ್ಲಿ ನಾರಂಗಿಲ್ಲನು ಮಾಡ್ತ ಅಂದ್ರೆ ಇಲ್ಲಿ ಸಂಬಂಧ ಹೇಳ್ಬೇಕನ್ ಹೇಳ್ಬಾರ್ದು? ಸಂಯೋಗ ಸಂಬಂಧ ಹೇಳಿದ್ರಿ. ಸಂಯೋಗ ಸಂಬಂಧ ಹೇಳಿದ್ರೆ ಅಲ್ಲಿ ದ್ರವ್ಯ ಬೇಕಾಗ್ತದಲ್ಲ. ಅದು ಎರಡು ದ್ರವ್ಯ ಬೇಕು, ಕಾರ್ಯ ದ್ರವ್ಯ ಬೇಕು. ಗಂಧ ದ್ರವ್ಯ ಅಲ್ಲ ಅಲ್ಲಲ್ರಿ, ಕಾರ್ಯ ದ್ರವ್ಯ ಬೇಕಲ್ರಿ. ಹ್ಞೂ. ಈ ಜಲ ಆದ್ದರಿಂದ ಇಲ್ಲಿ ಸಂಯೋಗ ಸಂಬಂಧನೂ ಸಂಭವಿಸಂಗಿಲ್ಲ. ನಿತ್ಯ ಸಂಬಂಧ ಹೇಳ್ರಂದ್ರೆ ಅದನ್ನು ಸಂಭವಿಸಂಗಿಲ್ಲ. ಅದ್ರ ಕಾಲಿಕ ಸಂಬಂಧ ಸರಿ. ಮತ್ತೆ ನಾಳೆಗೆ ನೋಡ್ರಿ ಅದೇ ವಿಷಯ. ಯಾಕೆ ಬರೋಬರದ ನಿಮ್ ಪ್ರಶ್ನೆ ಬರೋಬರದ. ಯಾಕೆ ಸಂಯೋಗ ಸಂಬಂಧ ಯಾಕೆ ಸಂಭವಿಸಂಗಿಲ್ಲ? ಯಾಕೆ ಸಂಭವಿಸಂಗಿಲ್ಲ ಅಂದ್ರೆ ಅವ್ರೇ ಗ್ರಂಥಕರ್ತರ ತೆಳಗ್ ಹೇಳ್ತಾರ ನೋಡ್ರಿಪ್ಪ. ಅದೇ ಮುಂದೆ ಹೇಳ್ತಾರ ಅವರು ಹೇಳ್ತಾರ. ನಾಳೆ ನೋಡೋಣ, ಅವರು ಹೇಳ್ತಾರ. ಅಂದ್ರೆ ಸಂಬಂಧ ಸಂಭವಿಸಂಗಿಲ್ಲ ಅಂದ್ರೆ ಯಾವ್ದು ಸಂಬಂಧ ಇಲ್ಲ ಅಂದ್ರೆ ಇಲ್ಲಿ ವಾಸನೆ ಆದಂದ್ರ ಅಲ್ಲಿ ಮತ್ತೊಂದು ಸಂಬಂಧ ಅದ, ಕಾಲಿಕ ಸಂಬಂಧ ಅದ. ಸಮಯ ಕಾಲದಲ್ಲಿ ಉತ್ಪತ್ತಿ, ಸಮಯ ಕಾಲದಲ್ಲಿ ನಷ್ಟವಾಗಿರುವುದರಿಂದ ಇದೇನದ ಕಾಲಿಕ ಸಂಬಂಧ. ಕಾಲಿಕ ಸಂಬಂಧ. ಮತ್ತೆ ನಾಳೆ ದಿವಸ ನಾವು ನೀವೆಲ್ಲ ಕೇಳಿ ಧನ್ಯರಾಗೋಣ ಅನ್ನತಕ್ಕಂತ. ಇದು ಯಾಕ್ರಿ ದೌಡ್ ಯಾಕೆ ಅಲ್ಲಿಲ್ಲ ಇವತ್ತ? ಪಸಂದ ಅಂತ ಅವ್ರು ಕಲ್ಯಾಣ್ ಶೆಟ್ಟಿ ಅವ್ರು ಓಪನ್ ಇಟ್ಟಿತ್ತಲ್ಲೇನ್ರಿ? ಅದೇ ಏನಾಗಿತ್ತೇನ್ರಿ? ಅದೇ ನಾವು ಅದು ನೋಡಿ ಇದು ನೋಡಿ ಸುಮ್ಮ ಪಾರ್ಗ ನಾವು ಒಬ್ಬೊಬ್ರದೇ ಕಾಣಿಸ್ಲಿಕತ್ತಿತ್ರಿಪ್ಪ. ಒಬ್ಬೊಬ್ರು ಜಾಯ್ನ್ ಆಗ ಒಬ್ಬರದೇ ಕಾಣಿಸ್ತಿತ್ತು. ಈ ತರ ಎಲ್ಲಾ ಯಾರು ಬರ್ತಿತ್ತಿಲ್ಲ ರೀ. ನನಗರ ಹಚ್ಚಲ ಬರ್ಲ ನಿನ್ಗ ಅಂತೇಳಿ ಆ ಪಾರ್ಗ ಹಚ್ಚಿ ಇದು ಮಾಡಿದ್ನ ನೋಡೋದ್ ಏನದ ನಮ್ಮದೇ ಮೊಬೈಲ್ ಏನ್ ಇದು ಆಗ್ಯದ ನನಗೆ. ಕಲ್ಯಾಣ್ ಶೆಟ್ಟಿ ಅಣ್ಣವ್ರಿಗೆ ಹೇಳೋಣ, ಅವ್ರು ಇದು ಮಾಡ್ಬಿಟ್ರಲ್ರಿ. ಆಯ್ತು. ಅವು ಯಾಡ್ಮಿನ್ ಕೈಯಾಗ ಇರ್ತದ್ರಿ ಅದೆಲ್ಲ ರೀ. ಜೈ ಗುರು, ಜೈ ಗುರು. ಓಂ ಸನಾವವತು ಸನೋ ಭುನಕ್ತು ಸವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. श्री सद्गुरुनाथ महाराज की जय। साधु संत महाराज की जय। ಸಿದ್ಧಾರೂಢ ಓಂ ನಮಃ ಸತ್ಸಂಗದಲ್ಲಿ ಭಾಗಿಯಾದಂತ ಎಲ್ಲ ಶರಣರಿಗೆ, ಮಹಾತ್ಮರಿಗೆ, ತಾಯಂದ್ರಿಗೆ ಶರಣ ಶರಣಾರ್ಥಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಎಲ್ಲ ಶರಣರಿಗೂ ಶರಣೆಯರಿಗೂ ನನ್ನ ಅನಂತ ವಂದನೆಗಳು.
ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಗುರುದೇವ ತಂದೆ ಓಂ